ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 7 ದೀಪಕಂ ಪುಸ್ತಕದ ಪಂಚಮಃ ಪಾಠ ಸೇವಾ ಹಿ ಪರಮೋ ಧರ್ಮಃ ಇದರ ಎಕ್ಸಸೈಸ್ ಪಾರ್ಟ್ ಅನ್ನು ನೋಡೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ಇದರ ಎಕ್ಸ್ಪ್ಲನೇಷನ್ ಪಾರ್ಟ್ ಅನ್ನು ನೋಡಿದ್ವಿ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೇನೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಈ ಚಾಪ್ಟರ್ನಲ್ಲಿ ವ್ಯಾಕರಣಾಂಶ, ಮುಖ್ಯವಾಗಿ ತವತು ಪ್ರತ್ಯಯದ ಒಂದು ವ್ಯಾಕರಣಾಂಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ತವತು ಪ್ರತ್ಯಯಸ್ಯ ಪ್ರಯೋಗ ಭೂತಕಾಲಾರ್ಥೆ ಅಪಿ ಭವತಿ. ಇದು ಲಂಗ್ ಲಕಾರ ಅಂತ ಹೇಳಲ್ಲ. ಲಂಗ್ ಲಕಾರ ಅಂದ್ರೆ ಡಿಫರೆಂಟ್ ಆಗಿ ಬರ್ತದೆ. ಅವದತ್ ಅಂತ ತಗೊಂತೀವಿ. ಅದರ ಒಂದು ಈ ರೀತಿ ಇರ್ತದೆ. ಉದಾಹರಣೆಗೆ ಅವದತ್, ಅವದತಾಂ, ಅವದನ್, ಅವದಹ, ಅವದತಂ, ಅವದತ, ಅವದಂ, ಅವದಾವ, ಅವದಾಮ. ಅಲಿಖತ್, ಅಲಿಖತಾಂ, ಅಲಿಖನ್, ಅಲಿಖಃ, ಅಲಿಖತಂ, ಅಲಿಖತ, ಅಲಿಖಂ, ಅಲಿಖಾವ, ಅಲಿಖಾಮ. ಲಂಗ್ ಲಕಾರದಲ್ಲಿ ತೆಗೆದುಕೊಂಡ್ರೆ ಅಂದ್ರೆ ಭೂತಕಾಲ ಅರ್ಥದಲ್ಲಿ ಲಂಗ್ ಲಕಾರ ಬರ್ತದೆ. ಈ ರೀತಿಯ ಟೇಬಲ್ ಬರ್ತದೆ. ಹಾಗೆ ಧಾತುವಿಗೆ ತವತು ಎಂಬಂತಹ ಒಂದು ಪ್ರತ್ಯಯವನ್ನ ಸೇರಿಸಿದಾಗ ಅಲ್ಲಿ ತ ಎನ್ನುವಂತಹ ಶಬ್ದ ಅಕ್ಷರ ಮಾತ್ರ ಉಳಿತದೆ. ಅಲ್ಲಿ ಏನಾಗ್ತದೆ, ಪಠಿತವಾನ್, 3 ಲಿಂಗಗಳಲ್ಲಿ ಇದು ಚೇಂಜ್ ಆಗ್ತದೆ. ಇಲ್ಲಿ ಕೊಟ್ಟಿರುವಂಥದ್ದು ಕರ್ತರಿ ಲಂಗ್ಲಕಾರದಲ್ಲಿರುವಂಥದ್ದು 3 ಲಿಂಗಗಳಲ್ಲೂ ಇದನ್ನ ಹೇಳ್ತೀವಿ. ಸಹ ಅವದತ್, ಸಾ ಅವದತ್, ತತ್ ಅವದತ್. 3 ಲಿಂಗಗಳಲ್ಲಿ ಸೇಮ್ ಇರ್ತದೆ. ಆದರೆ ತವತು ಪ್ರತ್ಯಯದ ಮೂಲಕ ನಾವು ಭೂತಕಾಲ ಕ್ರಿಯಾಪದವನ್ನು ಉಪಯೋಗಿಸಿದರೆ ಇಲ್ಲಿ 3 ಲಿಂಗಗಳಲ್ಲೂ ಚೇಂಜ್ ಆಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಪಠಿತವಾನ್ ಅಂತ ಪಠ ಧಾತುವಿನ ತವತು ಪ್ರತ್ಯಯವನ್ನು ತೆಗೆದುಕೊಂಡಿದ್ದೇವೆ. ಪುಲ್ಲಿಂಗದಲ್ಲಾದರೆ ಪಠಿತವಾನ್, ಸ್ತ್ರೀಲಿಂಗದಲ್ಲಾದರೆ ಪಠಿತವತಿ. ಇಲ್ಲಿ ನಪುಂಸಕಲಿಂಗದ್ದು ಕೊಟ್ಟಿಲ್ಲ, ಅದು ಪಠಿತವತ್ ಅಂತ ಆಗ್ತದೆ. ಹಾಗೆ 3 ವಚನಗಳಲ್ಲೂ ಚೇಂಜ್ ಆಗ್ತದೆ. ಪಠಿತವಾನ್ ಬಹುವಚನದಲ್ಲಿ ಪಠಿತವಂತಹ ಅಂತ ಆಗ್ತದೆ. ಸ್ತ್ರೀಲಿಂಗದಲ್ಲಿ ಪಠಿತವತಿ, ಪಠಿತವತ್ಯಃ ಅಂತ ಆಗ್ತದೆ. ನಪುಂಸಕಲಿಂಗದಲ್ಲಿ ಪಠಿತವತ್, ಪಠಿತವಂತಿ ಅಂತ ಆಗ್ತದೆ. ಇಲ್ಲಿ ಸಹ ದ್ವಿವಚನದ್ದು ಕೊಟ್ಟಿಲ್ಲ. ನಾವು ಇವು 3ರ ಏಕವಚನ, ದ್ವಿವಚನ, ಬಹುವಚನವನ್ನ ತೆಗೆದುಕೊಂಡ್ರೆ ಟೇಬಲ್ ಈ ರೀತಿಯಾಗಿ ಬರ್ತದೆ. ಲಿಖಿತವಾನ್, ಲಿಖಿತವಂತೌ, ಲಿಖಿತವಂತಹ ಏಕವಚನ, ದ್ವಿವಚನ, ಬಹುವಚನ. ಲಿಖಿತವತಿ, ಲಿಖಿತವತ್ಯೌ, ಲಿಖಿತವತ್ಯಃ, ಲಿಖಿತವತ್, ಲಿಖಿತವತಿ, ಲಿಖಿತವಂತಿ ಅಂತ ಆಗ್ತದೆ. ಇಲ್ಲಿ ಛಾತ್ರಃ ಲಿಖಿತವಾನ್, ಬರೆದನು. ಛಾತ್ರೌ ಲಿಖಿತವಂತೌ, ಛಾತ್ರಾಃ ಲಿಖಿತವಂತಃ. ಹಾಗೆ ಸೀತಾ ಲಿಖಿತವತಿ, ಬಾಲಿಕೆ ಲಿಖಿತವತ್ಯೌ, ಬಾಲಿಕಾಃ ಲಿಖಿತವತ್ಯಃ, ಬಾಲಕಿಯರು ಬರೆದರು. ಹಾಗೆ ಲಿಖಿತವತ್, ಮಿತ್ರಂ ಲಿಖಿತವತ್, ಮಿತ್ರನು ಬರೆದನು. ಮಿತ್ರೇ ಲಿಖಿತವತಿ, ಇಲ್ಲಿ ಲಿಖಿತವತಿ ಇವೆರಡು ಸ್ವಲ್ಪ ಒಂದೇ ಇದೆ ಇಲ್ಲಿ. ಹಾಗೆ ಬಹುವಚನದಲ್ಲಿ ಮಿತ್ರಾಣಿ ಲಿಖಿತವಂತಿ, ಬರೆದರು, ಮಿತ್ರರು ಬರೆದರು. ಈ ರೀತಿಯಲ್ಲಿ ಆಗ್ತದೆ. ಇಲ್ಲಿ ಚಾಪ್ಟರ್ನ ಈ ಸಿಲೆಬಸ್ ಅಲ್ಲಿ ನಿಮಗೆ ಬರೀ ಏಕವಚನ ಮತ್ತೆ ಬಹುವಚನ ಹಾಗೆ ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಉದಾಹರಣೆಗಳನ್ನ ಸಹ ಪಠಿತವಾನ್ ಇದ್ರೆ ಸಾ ಪಠಿತವತಿ, ಛಾತ್ರಃ ಪಠಿತವಾನ್, ರಾಧಿಕಾ ಪಠಿತವತಿ, ಛಾತ್ರಾಃ ಬಹುವಚನ ಪಠಿತವಂತಃ, ಬಾಲಿಕಾಃ ಪಠಿತವತ್ಯಃ, ತ್ವಂ ಪಠಿತವಾನ್, ತ್ವಂ ಪಠಿತವತಿ. ಇಲ್ಲಿ ಪುರುಷನು ಸಹ ಉತ್ತಮ ಪುರುಷ ಅಥವಾ ಮಧ್ಯಮ ಪುರುಷದಲ್ಲೂ ಸಹ ಸೇಮ್ ಬರ್ತದೆ. ಅಂದ್ರೆ ತ್ವಂ ಅಂತ ಬಂದಾಗ ಆ ನೀನು ಅಂತ ನಾವು ಯಾರಿಗೆ ಪಾಯಿಂಟ್ ಮಾಡ್ತೀವಿ ಅವರು ಲಿಂಗ ಇದನ್ನು ನೋಡಿ, ಹುಡುಗಿಯಾದರೆ ಪಠಿತವತಿ ಅಂತ ಆಗ್ತದೆ, ಹುಡುಗನಿಗೆ ಹೇಳೋದಾದ್ರೆ ಪಠಿತವಾನ್ ಅಂತ ಆಗ್ತದೆ. ಹಾಗೆ ಅಹಂ, ನಾನು ಉತ್ತಮ ಪುರುಷದಲ್ಲಿದೆ, ನನಗೂ ಸಹ
ಹುಡುಗಿ ಆದರೆ ನಾನು ಪಠಿತವತಿ ಅಂತ ಹೇಳ್ಕೋಬೇಕು. ಅಹಂ ಪಠಿತವತಿ, ನೀನು ಓದಿದ್ಯಾ? ಅಹಂ ಪಠಿತವತಿ, ನಾನು ಓದಿದ್ದೆ. ಹುಡುಗ ಆದರೆ ಅಹಂ ಪಠಿತವಾನ್, ನಾನು ಓದಿದ್ದೆ. ಇಲ್ಲಿ ಮೇಯ್ನ್ ಆಗಿ ತವತು ಪ್ರತ್ಯಯದಲ್ಲಿ ನಾವು ಲಿಂಗಕ್ಕೆ ಅನುಸಾರವಾಗಿ ಚೇಂಜಸ್ ಅನ್ನು ನೋಡ್ತೀವಿ ಕ್ರಿಯಾಪದದಲ್ಲಿ. ಆದರೆ ಆಕ್ಚುಯಲ್ ಲಂಗ್ಲಕಾರದಲ್ಲಿ 3 ಲಿಂಗಗಳಲ್ಲೂ ಸೇಮ್ ಇರ್ತದೆ. ಈಗ ಅಭ್ಯಾಸಕ್ಕೆ ಹೋಗೋಣ. ಅಧೋಲಿಖಿತಾನಾಂ ಪ್ರಶ್ನಾನಾಂ ಏಕಪದೇನ ಪದದ್ವಯೇನವ ಉತ್ತರಾಣಿ ಲಿಖಂತು. ಒಂದು ಶಬ್ದ ಅಥವಾ 2 ಶಬ್ದಗಳಲ್ಲಿ ಉತ್ತರವನ್ನು ಬರೀಬೇಕು. ಕಹ ಪ್ರಸಿದ್ಧ ಚಿಕಿತ್ಸಕ ಆಸೀತ್. ಕಹ ಯಾರು, ಪ್ರಸಿದ್ಧ ಚಿಕಿತ್ಸಕ ಎಲ್ಲವೂ ಪುಲ್ಲಿಂಗದಲ್ಲಿದೆ. ಆಸೀತ್, ಆಸೀತ್ ಅನ್ನುವಂಥದ್ದು ಭೂತಕಾಲ, ಇದು ಲಂಗ್ಲಕಾರದಲ್ಲಿದೆ, ತವತು ಪ್ರತ್ಯಯ ಅಲ್ಲ. ಕಹ ಪ್ರಸಿದ್ಧ ಚಿಕಿತ್ಸಕ ಆಸೀತ್. ನಾಗಾರ್ಜುನ ಅನ್ನುವಂಥದ್ದು ಆನ್ಸರ್. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಕೊನೆಯಲ್ಲಿ ಒಂದಿಷ್ಟು ಶಬ್ದಗಳಿಗೆ, ಧಾತುಗಳಿಗೆ ತವತು ಪ್ರತ್ಯಯಗಳ ರೂಪಗಳನ್ನು ಕೊಟ್ಟಿದ್ದೇನೆ. ಅನ್ಯಸ್ಮಿನ್ ದಿವಸೆ ಕೌ ಆಗತೌ. ಅನ್ಯಸ್ಮಿನ್ ದಿವಸೆ ಇನ್ನೊಂದು ದಿವಸ, ಯಾರು, ಕೌ ದ್ವಿವಚನದಲ್ಲಿದೆ. ಕೌ ಆಗತೌ ಯಾರಿಬ್ಬರು ಬಂದರು. ಅನ್ಯಸ್ಮಿನ್ ದಿವಸೆ ದ್ವೌ ಯುವಕೌ ಆಗತೌ. ಆದ್ದರಿಂದ ಇಲ್ಲಿ ಆನ್ಸರು ದ್ವೌ ಯುವಕೌ. ಬರೀ ಯುವಕೌ ಅಲ್ಲ, ಇಬ್ಬರು ಯುವಕರು, ದ್ವೌ ಯುವಕೌ ಅಂತ ಆಗುತ್ತೆ. ದ್ವೌ ಯುವಕೌ. ಇಲ್ಲಿ ದ ಒತ್ತಕ್ಷರ ಆದರೂ ಸಹ ವಕಾರ ಅನ್ನುವಂಥದ್ದು ಬರಿಬೇಕಂದ್ರೆ ವಕಾರ ಒತ್ತಕ್ಷರವಾಗಿ ದಕಾರವನ್ನು ಪೂರ್ಣವಾಗಿ ಬರಿಬೇಕಾಗ್ತದೆ. ದ ಶಬ್ದಗೆ ದ ಶಬ್ದ ಯಾವಾಗಲಾದರೂ ಒತ್ತಕ್ಷರವಾಗಿ ಬಂದಾಗ ಅದನ್ನು ಪೂರ್ಣವಾಗಿ ಬರೆದು, ಯಾವುದು ಪೂರ್ಣಾಕ್ಷರ ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಯಾವುದು ಪೂರ್ಣಾಕ್ಷರ ಇರುತ್ತೋ ಅದನ್ನು ಒತ್ತಕ್ಷರವಾಗಿ ಬರೀತೇವೆ. ಆದ್ದರಿಂದ ಇಲ್ಲಿ ದ್ವೌ ಹೇಳಬೇಕಂದ್ರೆ ದ ಮೊದಲಿಗೆ ಹೇಳಿ ವಕಾರವನ್ನು ಔಕಾರಕ್ಕೆ ಸೇರಿಸಬೇಕಾಗ್ತದೆ. ದ್ವೌ ಯುವಕೌ. ನಹ ಕಹ ಖಿನ್ನಃ ಆಸೀತ್. ಕಹ ಯಾರು ಖಿನ್ನನಾಗಿದ್ದನೋ. ದ್ವಿತೀಯ ಯುವಕ ಖಿನ್ನಃ ಆಸೀತ್. ಮಾರನೇ ದಿನ 2 ದಿನ ಬಿಟ್ಟು ಅವರನ್ನ ವಾಪಸ್ಸು ಕರೆದಾಗ 2ನೇ ಯುವಕ ಖಿನ್ನನಾಗಿದ್ದ. ದ್ವಿತೀಯ ಯುವಕ. ಹಾಗೆ ರುಗ್ಣಸ್ಯ ಪರಿಸ್ಥಿತಿ ಕಥಂ ಆಸೀತ್. ರುಗ್ಣ ಅಂದರೆ ರೋಗಿ. ರೋಗಿಯ ಪರಿಸ್ಥಿತಿ. 2ನೇ ಯುವಕ ಒಬ್ಬ ರೋಗಿಯನ್ನ ನೋಡ್ತಾನೆ ದಾರಿಯಲ್ಲಿ, ರಾಜಮಾರ್ಗದಲ್ಲಿ. ಅವನ ಪರಿಸ್ಥಿತಿ ಹೇಗಿತ್ತು? ಕಥಂ ಆಸೀತ್ ಹೇಗೆ ಇತ್ತು? ರುಗ್ಣಸ್ಯ ಪರಿಸ್ಥಿತಿ ಶೋಚನೀಯ ಆಸೀತ್. ಶೋಚನೀಯ ಅನ್ನುವಂಥದ್ದು ಇಲ್ಲಿ ಆನ್ಸರ್. ನಾಗಾರ್ಜುನ ಸಹಾಯಕ ರೂಪೇಣ ಕಂ ಚಿತವಾನ್. ನಾಗಾರ್ಜುನನು ಸಹಾಯಕನ ರೂಪದಲ್ಲಿ ಕಂ ಯಾರನ್ನು, ದ್ವಿತೀಯ ವಿಭಕ್ತಿಯಲ್ಲಿ ಬಂತು. ಕಹ ಕೌಕೆ ಕಂ ಕೌಕಾನ್. ಕಂ ಬಂದಾಗ ಪುಲ್ಲಿಂಗ ಶಬ್ದ, ದ್ವಿತೀಯ ವಿಭಕ್ತಿಯಲ್ಲಿ ನಾವು ಆನ್ಸರ್ ಅನ್ನ ಬರಿಬೇಕಾಗ್ತದೆ ಏಕವಚನದಲ್ಲಿ. ಚಿತವಾನ್ ಯಾರನ್ನ ಸೆಲೆಕ್ಟ್ ಮಾಡಿದನು. ನಾಗಾರ್ಜುನ ಸಹಾಯಕ ರೂಪೇಣ ದ್ವಿತೀಯಂ ಯುವಕಂ ಚಿತವಾನ್. ಇಲ್ಲಿ ಯುವಕಂ ಅದು ನೌನ್ ಆಗ್ತದೆ. ದ್ವಿತೀಯ ಅನ್ನುವಂಥದ್ದು ವಿಶೇಷಣ ಆಗಿರೋದ್ರಿಂದ ಯುವಕಂ ಅನ್ನುವಂಥದ್ದು ಯಾವ ವಿಭಕ್ತಿ ವಚನವನ್ನು ಪಡೆದುಕೊಂಡಿದ್ದು ಅದರಿಂದ ವಿಶೇಷಣವು ಅದನ್ನೇ ತೆಗೆದುಕೊಳ್ಬೇಕು. ಆದ್ದರಿಂದ ದ್ವಿತೀಯಂ ಯುವಕಂ ಅಂತ ಆಗ್ತದೆ. ಮುಂದೆ ಕಾಂ ವಿನಾ ಚಿಕಿತ್ಸಕ ನ ಭವತಿ. ಕಾಂ ವಿನಾ ಚಿಕಿತ್ಸಕ ನ ಭವತಿ. ಇಲ್ಲಿ ಕ್ವಶನ್ ಕಾಂ ಇದು ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿಯಲ್ಲಿದೆ. ಕಾ ಕೆ ಕಾಹ, ಕಾಂ ಕೆ ಕಾಹ ದ್ವಿತೀಯ ವಿಭಕ್ತಿಯಲ್ಲಿ. ಯಾರನ್ನು ಬಿಟ್ಟು ಚಿಕಿತ್ಸಕ ಆಗೋದಿಲ್ಲ. ಚಿಕಿತ್ಸಕ ಆಗಬೇಕಾದ್ರೆ ಅಂದ್ರೆ ಡಾಕ್ಟರ್ ಆಗಬೇಕಾದ್ರೆ ಯಾವ ಗುಣ ಮುಖ್ಯವಾಗಿ ಬೇಕು? ಸೇವಾ ಭಾವನಾ ಅನ್ನುವಂಥದ್ದು ಮುಖ್ಯವಾಗಿ ಬೇಕು. ಅದನ್ನು ದ್ವಿತೀಯ ವಿಭಕ್ತಿಯಲ್ಲಿ ಬರಿಬೇಕು. ಸೇವಾ ಭಾವನಾಂ ವಿನಾ ಅನ್ನುವಂಥದ್ದು ಆನ್ಸರ್ ಆಗ್ತದೆ. ನಾಗಾರ್ಜುನ ಯುವಕೌ ಕೇನ ಮಾರ್ಗೇಣ ಗಂತುಂ ಸೂಚಿತವಾನ್. ನಾಗಾರ್ಜುನ ಇಬ್ಬರು ಯುವಕರಿಗೆ ಯಾವ ಮಾರ್ಗದ ಮೂಲಕ, ಕೇನ ಮಾರ್ಗೇಣ ತೃತೀಯ ವಿಭಕ್ತಿಯಲ್ಲಿದೆ, ಗಂತುಂ ಹೋಗಲು
ಸೂಚಿತವಾನ್ ಸೂಚನೆಯನ್ನ ಕೊಟ್ಟ. ನಾಗಾರ್ಜುನ ಯುವಕೌ ರಾಜಮಾರ್ಗದಲ್ಲಿ ಮೇನ್ ರೋಡಲ್ಲಿ ಹೋಗ್ಲಿಕ್ಕೆ ಸೂಚಿಸ್ತಾನೆ. ಇಲ್ಲಿ ಕೇನ ಮಾರ್ಗೇಣ ಅಂದಾಗ ರಾಜಮಾರ್ಗೇಣ ಅಂತಾನೆ ಒಂದು ಶಬ್ದವಾಗಿ ಬರಿಬೇಕಾಗ್ತದೆ. ಮುಂದೆ ಅಧೋಲಿಖಿತಾನಾಂ ಪ್ರಶ್ನಾನಾಂ ಪೂರ್ಣವಾಕ್ಯೇನ ಉತ್ತರಂ ಲಿಖಂತು. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಪೂರ್ಣ ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. ಇಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ನಾನು ಇಲ್ಲಿ ಕ್ವಶನ್ಗೆ ಯಾವ ಆನ್ಸರ್ ಬರಬೇಕು ಅದನ್ನ ಮಾತ್ರ ಬರಿತೀನಿ. ಉಳಿದ ಎಲ್ಲವನ್ನ ಪೂರ್ಣ ವಾಕ್ಯಗಳಲ್ಲಿ ಬರಿಬೇಕಾಗ್ತದೆ. ಅಹೋರಾತ್ರಂ ನಾಗಾರ್ಜುನ ಕುತ್ರ ಕಾರ್ಯಂ ಕರೋತಿ ಸ್ಮ. ಅಹೋರಾತ್ರಂ ಬೆಳಗ್ಗೆ ರಾತ್ರಿ ಎಲ್ಲ ಹೊತ್ತು ನಾಗಾರ್ಜುನ ಕುತ್ರ ಎಲ್ಲಿ ಕಾರ್ಯವನ್ನ ಮಾಡುತ್ತಿದ್ದನು. ಕರೋತಿ ಸ್ಮ ಅನ್ನುವಂಥದ್ದು ಭೂತಕಾಲ ಅರ್ಥದಲ್ಲೇ ಹೇಳುವಂಥದ್ದು. ಲಟ್ಲಕಾರದ ಕ್ರಿಯಾಪದಕ್ಕೆ ಎಂಡಲ್ಲಿ ಸ್ಮ ಸೇರಿಸಿದಾಗ ಅದು ಮತ್ತೆ ಭೂತಕಾಲ ಅರ್ಥದಲ್ಲಿ ಆಗ್ತದೆ. ಅಹೋರಾತ್ರಿ ನಾಗಾರ್ಜುನ ಎಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದ. ಪ್ರಯೋಗಶಾಲಾಯಾಮ್. ಇಲ್ಲಿ ಕುತ್ರ ಎನ್ನುವಲ್ಲಿ ಪ್ರಯೋಗಶಾಲಾಯಾಮ್ ಬರಬೇಕು. ಉಳಿದೆಲ್ಲವನ್ನ ಹಾಗೆ ಬರಿಬೇಕು. ಅಹೋರಾತ್ರಂ ನಾಗಾರ್ಜುನ ಪ್ರಯೋಗಶಾಲಾಯಾಮ್ ಕಾರ್ಯಂ ಕರೋತಿ ಸ್ಮ. ಮುಂದೆ ನಾಗಾರ್ಜುನ ಮಹಾರಾಜಂ ಕಿಂ ನಿವೇದಿತವಾನ್. ನಾಗಾರ್ಜುನ ಮಹಾರಾಜನನ್ನ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ನಾಗಾರ್ಜುನ ಮಹಾರಾಜಂ ಇಲ್ಲಿ ಕಿಂ ಎನ್ನುವಲ್ಲಿ ಅವನು ಹೇಳಿದಂತಹ ಮಾತುಗಳನ್ನು ಬರಿಬೇಕಾಗ್ತದೆ. ಮಮ ಚಿಕಿತ್ಸಾ ಕಾರ್ಯಾಯ ಏಕಃ ಸಹಾಯಕಃ ಅವಶ್ಯಕಃ ಇತಿ ನಿವೇದಿತವಾನ್. ಮಮ ಚಿಕಿತ್ಸಾ ಕಾರ್ಯಾಯ ಏಕಃ ಸಹಾಯಕಃ ಅವಶ್ಯಕಃ ಇತಿ ನಿವೇದಿತವಾನ್. ಪ್ರಥಮಃ ಯುವಕಃ ಕಥಂ ಕಾರ್ಯಂ ಕೃತವಾನ್. ಮೊದಲ ಯುವಕ ಹೇಗೆ ಕಾರ್ಯವನ್ನ ಮಾಡಿದನು. ಇದನ್ನ ಮುಂದೆ ನಾಗಾರ್ಜುನ ರಾಜನಲ್ಲಿ ಮಾತನಾಡಬೇಕಂದ್ರೆ ಹೇಳ್ತಾನೆ. ಸಹ ಯಂತ್ರವತ್ ಕಾರ್ಯಂ ಕರೋತಿ ಅಂತ ಹೇಳ್ತಾನೆ. ಆದ್ರಿಂದ ಇಲ್ಲಿ ಕಥಂ ಎನ್ನುವಲ್ಲಿ ಯಂತ್ರವತ್ ಅಂತ ಬರಬೇಕು. ಪ್ರಥಮಃ ಯುವಕಃ ಯಂತ್ರವತ್ ಕಾರ್ಯಂ ಕೃತವಾನ್ ಅನ್ನುವಂಥದ್ದು ಆನ್ಸರ್. ಮುಂದೆ ದ್ವಿತೀಯಃ ಯುವಕಃ ರಾಜಮಾರ್ಗೆ ರೋಗಿಣಂ ದೃಷ್ಟ್ವಾ ಕಿಂ ಕೃತವಾನ್. ದ್ವಿತೀಯಃ ಯುವಕ ಎರಡನೇ ಯುವಕ ರಾಜಮಾರ್ಗದಲ್ಲಿ ರೋಗಿಯನ್ನ ನೋಡಿ ಏನನ್ನ ಮಾಡಿದನು. ದ್ವಿತೀಯಃ ಯುವಕಃ ರಾಜಮಾರ್ಗೆ ರೋಗಿಣಂ ದೃಷ್ಟ್ವಾ ತಂ ಸ್ವಗೃಹಂ ನೀತವಾನ್ ಅಂತ ಆಗ್ತದೆ. ಇಲ್ಲಿ ಕೃತವಾನ್ ಬರಲ್ಲ, ಅಥವಾ ಸ್ವಗೃಹಂ ನೀತವಾನ್ ತಸ್ಯ ಸೇವಾಂ ಕೃತವಾನ್ ಚ ಅಂತಲೂ ಮಾಡಬಹುದು. ಇಲ್ಲಿ ದ್ವಿತೀಯಃ ಯುವಕಃ ರಾಜಮಾರ್ಗೆ ರೋಗಿಣಂ ದೃಷ್ಟ್ವಾ ತಂ ಸ್ವಗೃಹಂ ನೀತವಾನ್. ಈ ರೀತಿ ಅಷ್ಟು ಬರಿಬಹುದು. ತಂ ಸ್ವಗೃಹಂ ನೀತವಾನ್ ತಸ್ಯ ಸೇವಾಂ ಕೃತವಾನ್ ಚ. ಕೊನೆಯದಾಗಿ ಸೇವಾಯಾಹ ಭಾವನಾಂ ವಿನ ಕಿಂ ನ ಭವೇತ್. ಸೇವೆಯ ಭಾವನೆ ಇಲ್ಲದೆ. ವಿನ ಅಂತ ಬಂದಾಗ ದ್ವಿತೀಯ ವಿಭಕ್ತಿಯಲ್ಲಿ ಹೋಗ್ತದೆ ಪ್ರೀವಿಯಸ್ ಶಬ್ದ. ಅದನ್ನು ಬಿಟ್ಟು ಅಂತ, ಸೇವಾ ಭಾವನೆಯನ್ನು ಬಿಟ್ಟು ಕಿಂ ನ ಭವೇತ್ ಚಿಕಿತ್ಸಕಃ ನ ಭವೇತ್. ಆದ್ದರಿಂದ ಇಲ್ಲಿ ಆನ್ಸರು ಸೇವಾಯಾಹ ಭಾವನಾಂ ವಿನ ಚಿಕಿತ್ಸಕಃ ನ ಭವೇತ್ ಅನ್ನುವಂಥದ್ದು ಆನ್ಸರು. ಚಿಕಿತ್ಸಕಃ. ಮುಂದೆ ಉದಾಹರಣಾನುಸಾರಂ ಅಧೋಲಿಖಿತಾನಾಂ ಪದಾನಾಂ ಲಿಂಗರೂಪಾಣಿ ಲಿಖಂತು. ಸ್ತ್ರೀಲಿಂಗರೂಪಾಣಿ ಲಿಖಂತು. ಇಲ್ಲಿ ಉದಾಹರಣೆಗೆ ಪಠಿತವಾನ್ ಅಂತ ಕೊಟ್ಟಿದ್ದಾರೆ. ಅದರ ಸ್ತ್ರೀಲಿಂಗ ರೂಪವನ್ನ ಏಕವಚನ ಮತ್ತೆ ಬಹುವಚನದಲ್ಲಿ ಬರೀಬೇಕು. ಸ್ತ್ರೀಲಿಂಗ ರೂಪ ಏನಾಗ್ತದೆ ಪಠಿತವತಿ, ಬಹುವಚನ ಪಠಿತವತ್ಯಃ. ಇದು ಒಂಥರ ನದಿ, ಈಕಾರ ಅಂತ ಸ್ತ್ರೀಲಿಂಗ ಶಬ್ದ ಆಗ್ತದಲ್ಲ, ನದಿ ನದ್ಯೌ ನದ್ಯಃ, ಪಠಿತವತಿ ಪಠಿತವತ್ಯೌ ಪಠಿತವತ್ಯಃ. ಇಲ್ಲಿ ದ್ವಿವಚನ ಕೊಟ್ಟಿಲ್ಲ, ಅದರಿಂದ ಪಠಿತವತ್ಯಃ. ಗತವಾನ್ ಇದಿದು ಗತವತಿ ಗತವತ್ಯಃ. ಹಾಗೆ ಲಿಖಿತವಾನ್ ಇದ್ದಿತು ಲಿಖಿತವತಿ ಲಿಖಿತವತ್ಯಃ. ಖಾದಿತವಾನ್
ಖಾದಿತವತಿ ಖಾದಿತವತ್ಯಃ, ಕ್ರೀಡಿತವಾನ್ ಇದ್ದಿದ್ದು ಕ್ರೀಡಿತವತಿ ಕ್ರೀಡಿತವತ್ಯಃ, ಹಸಿತವಾನ್ ಹಸಿತವತಿ ಹಸಿತವತ್ಯಃ, ನಿವೇದಿತವಾನ್ ನಿವೇದಿತವತಿ ನಿವೇದಿತವತ್ಯಃ, ಸೂಚಿತವಾನ್ ಸೂಚಿತವತಿ ಸೂಚಿತವತ್ಯಃ ಅಂತ ಆಗ್ತದೆ. ಇವಿಷ್ಟು ಇದಕ್ಕೆ ಆನ್ಸರ್ ಆಗ್ತದೆ. ಮುಂದೆ ಉದಾಹರಣಾನುಸಾರಂ ಅಧೋಲಿಖಿತಾನಾಂ ಪದಾನಾಂ ಪುಲ್ಲಿಂಗ ರೂಪಾಣಿ ಲಿಖಂತು. ಹಿಂದೆ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತನೆ ಮಾಡಿದ್ವಿ, ಈಗ ಪುಲ್ಲಿಂಗ ರೂಪಕ್ಕೆ. ಪಠಿತವತಿ ಏನಾಗ್ತದೆ? ಪಠಿತವಾನ್ ಪಠಿತವಂತಹ, ದ್ವಿವಚನದಲ್ಲಿ ಪಠಿತವಂತೌ ಅಂತ ಆಗ್ತದೆ. ಕೃತವತಿ ಇದ್ದಿದ್ದು ಕೃತವಾನ್ ಕೃತವಂತಹ, ದೃಷ್ಟವತಿ ಇದ್ದಿದ್ದು ದೃಷ್ಟವತಿ ದೃಷ್ಟವಂತಹ, ದತ್ತವತಿ ಇದ್ದಿದ್ದು ದತ್ತವಾನ್ ದತ್ತವಂತಹ, ಪ್ರಕ್ಷಾಲಿತವತಿ ಪ್ರಕ್ಷಾಲಿತವಾನ್ ಪ್ರಕ್ಷಾಲಿತವಂತಹ, ಧಾವಿತವತಿ ಧಾವಿತವಾನ್ ಧಾವಿತವಂತಹ. ಈ ಎಲ್ಲ ಕ್ರಿಯಾಪದಗಳ ಅರ್ಥ ಅದನ್ನು ನಾನು ಮುಂದೆ ಇದರ ವಿಡಿಯೋದ ಕೊನೆಯಲ್ಲಿ ಅವುಗಳ ಅರ್ಥವನ್ನು ಹೇಳ್ತೇನೆ. ಇವಿಷ್ಟು ಇದರ ಆನ್ಸರ್ ಆಗ್ತದೆ. ಮುಂದೆ ಉದಾಹರಣಾನುಸಾರ ವಾಕ್ಯಾನಿ ಪರಿವರ್ತಯಂತು. ಇಲ್ಲಿ ವರ್ತಮಾನ ಕಾಲದಲ್ಲಿ ವಾಕ್ಯವನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ತವತು ಪ್ರತ್ಯಯವನ್ನ ಉಪಯೋಗಿಸಿ ಭೂತಕಾಲಕ್ಕೆ ಕನ್ವರ್ಟ್ ಮಾಡಬೇಕಾಗ್ತದೆ. ಇದಕ್ಕೂ ಮೊದಲು ನಾವು ತವತು ಪ್ರತ್ಯಯದ ಟೇಬಲ್ ಅನ್ನ ಒಮ್ಮೆ ನೋಡ್ಕೊಂಡು ಬರೋಣ, ಆಗ ಈ ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ತವತು ಪ್ರತ್ಯಯಾಹ, ತವತು ಪ್ರತ್ಯಯಗಳೆಂದರೆ ಭೂತಕಾಲ ಕೃದಂತಗಳು ಅಂತಲೂ ಕರಿತೇವೆ ಇವುಗಳನ್ನು. ಮೊದಲನೆಯದಾಗಿ ಪಠ ಧಾತುವಿಗೆ ಕ್ರಿಯಾಪದ ಪಠತಿ, ಅದಕ್ಕೆ ತವತು ಪ್ರತ್ಯಯ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ, ನಪುಂಸಕಲಿಂಗದಲ್ಲಿ ಕೊಟ್ಟಿದ್ದೇನೆ. ಎಲ್ಲವೂ ಏಕವಚನದಲ್ಲಿರುವುದನ್ನು ಮಾತ್ರ ಕೊಟ್ಟಿದ್ದೇನೆ. ಪಠಿತವಾನ್ ಪಠಿತವತಿ ಪಠಿತವತ್. ಲಿಖ್ ಧಾತುವಿಗೆ ಲಿಖಿತವಾನ್ ಲಿಖಿತವತಿ ಲಿಖಿತವತ್. ಖಾದ್ ಧಾತುವಿಗೆ ಖಾದಿತವಾನ್ ಖಾದಿತವತಿ ಖಾದಿತವತ್. ಹಾಗೆ ವದ್ ಧಾತು, ವದ್ ಧಾತುವನ್ನು ತೆಗೆದುಕೊಂಡ್ರೆ ಅಲ್ಲಿ ಉದಿತವಾನ್ ಉದಿತವತಿ ಉದಿತವತ್ ಅಂತ ಆಗ್ತದೆ. ವದ್ ಅಂದ್ರೆ ವದತಿ ಅನ್ನುವ ಅರ್ಥದಲ್ಲಿ, ಹೇಳು ಎನ್ನುವ ಅರ್ಥದಲ್ಲಿ. ಅದೇ ಅರ್ಥವನ್ನು ಕೊಡುವಂತಹ ಇನ್ನೆರಡು ಧಾತುಗಳಿವೆ, ವಚ್ ಹಾಗೆ ಬ್ರೂ. ಅದರ ಕ್ರಿಯಾಪದ ವಚತಿ ಹಾಗೆ ಬ್ರವೀತಿ ಅಂತ ಆಗ್ತದೆ. ಅದನ್ನ ನಾವು ತವತು ಪ್ರತ್ಯಯಕ್ಕೆ ಕನ್ವರ್ಟ್ ಮಾಡಿದಾಗ ಉಕ್ತವಾನ್ ಉಕ್ತವತಿ ಉಕ್ತವತ್. ನಾವು ಹೆಚ್ಚಿನ ಕಡೆಯಲ್ಲಿ ಉದಿತವಾನನ್ನ ಜಾಸ್ತಿ ನೋಡಲ್ಲ, ಈ ಉಕ್ತವಾನ್ ಅದೇ ಜಾಸ್ತಿ ಕಂಡು ಬರ್ತದೆ. ಆದ್ದರಿಂದ ಈ ಮೂರು ರೂಪವನ್ನ ಕೊಟ್ಟಿದ್ದೇನೆ. ಹಾಗೆ ದಾ ಧಾತು ದದಾತಿ, ದತ್ತವಾನ್ ದತ್ತವತಿ ದತ್ತವತ್ ಅಂತ ಆಗ್ತದೆ. ಪಾ ಧಾತುವಿಗೆ ಪಿಬತಿ, ಅದು ಏನಾಗ್ತದೆ ಪೀತವಾನ್ ಪೀತವತಿ ಪೀತವತ್. ಹಾಗೆ ಚರ್ ಧಾತು ಚರತಿ, ಮೇಯೋದು ಅಂತ, ಗ್ರೇಸಿಂಗ್ ಅಂತ ಹೇಳ್ತೀವಲ್ಲ, ಚರಿತವಾನ್ ಚರಿತವತಿ ಚರಿತವತ್. ಕ್ರೀಡ್ ಧಾತುವಿಗೆ ಕ್ರಿಯಾಪದ ಕ್ರೀಡತಿ, ಕ್ರೀಡಿತವಾನ್ ಕ್ರೀಡಿತವತಿ ಕ್ರೀಡಿತವತ್ ಅಂತ ಆಗ್ತದೆ. ಗಮ್ ಧಾತುವಿನ ಗಚ್ಚತಿ ಕ್ರಿಯಾಪದಕ್ಕೆ ತವತು ಪ್ರತ್ಯಯ ಗತವಾನ್ ಗತವತಿ ಗತವತ್ ಅಂತ ಆಗ್ತದೆ. ಆಗಚ್ಚತಿ, ಆಗಚ್ಚತಿ ಅಂದರೆ ಆ ಉಪಸರ್ಗ, ಆಂಗ್ ಉಪಸರ್ಗ ರೂಪಕವಾಗಿರುವಂಥದ್ದು, ಪೂರ್ವಕವಾಗಿರುವಂಥದ್ದು. ಗಮ್ ಧಾತು ಆ ಗಮ್ ಆಗಚ್ಚತಿ, ಅದು ಗತವಾನ್ ಗತವತಿ ಆಗತವಾನ್ ಆಗತವತಿ ಆಗತವತ್ ಅಂತ ಆಗ್ತದೆ. ನೃತ್ ಧಾತು ನೃತ್ಯತಿ, ಇದರ ತವತು ನೃತ್ತವಾನ್, ನೃತ್ಯವಾನ್ ಆಗಲ್ಲ, ನೃತ್ತವಾನ್ ನೃತ್ತವತಿ ನೃತ್ತವತ್ ಅಂತ ಆಗ್ತದೆ. ಗೇ ಧಾತು ಅಂದರೆ ಗಾಯತಿ, ಗೀತವಾನ್ ಗೀತವತಿ ಗೀತವತ್ ಅಂತ ಆಗ್ತದೆ. ಕೆಲವೊಂದರದ್ದು ಸ್ವಲ್ಪ ಚೇಂಜ್ ಆಗ್ತದೆ, ಕೆಲವೊಂದು ಹಾಗೆ ಎರಡನೇ ಅಕ್ಷರ ಇಕಾರಕ್ಕೆ ಕನ್ವರ್ಟ್ ಆಗಿ ಬರ್ತದೆ. ಹಾಗೆ ಚಲ್ ಧಾತು ಚಲತಿ, ಚಲಿತವಾನ್ ಚಲಿತವತಿ ಚಲಿತವತ್. ಪತ್ ಧಾತು ಪತತಿ, ಪತಿತವಾನ್ ಪತಿತವತಿ ಪತಿತವತ್. ನಮ್ ಧಾತು ನಮತಿ, ನತವಾನ್ ನತವತಿ ನತವತ್. ದೃಶ್ ಧಾತು ಪಶ್ಯತಿ, ಅದರ ತವತು ದೃಷ್ಟವಾನ್ ದೃಷ್ಟವತಿ ದೃಷ್ಟವತ್ ಅಂತ ಆಗ್ತದೆ. ಭ್ರಮ್ ಧಾತು ಭ್ರಮತಿ ಅಂದರೆ ರೌಂಡ್ ಹಾಕುವಂಥದ್ದು,
ಭ್ರಾಂತವಾನ್, ಭ್ರಾಂತವತಿ, ಭ್ರಾಂತವತ್ ಅಂತ ರೂಪ ಆಗ್ತದೆ. ರಕ್ಷ ಧಾತು, ರಕ್ಷತಿ ಇದದು ರಕ್ಷಿತವಾನ್, ರಕ್ಷಿತವತಿ, ರಕ್ಷಿತವತ್. ಹಾಗೆ ದಾ ಧಾತು ಆಗಲೇ ಒಂದು ಬಂತು, ದದಾತಿ ಅಂತ ರೂಪ ಆಯಿತು. ಇಲ್ಲಿ ಯಚ್ಛತಿದು ಅದೇ ಧಾತು, ದಾ ಧಾತು. ಅದಕ್ಕೆ ಕ್ರದಂತ ತವತ್ ಪ್ರತ್ಯಯ ಸೇಮ್ ಆಗ್ತದೆ. ದತ್ತವಾನ್, ದತ್ತವತಿ, ದತ್ತವತ್. ಒಂದು ಧಾತು ಒಂದತೆ, ಇದು ಆತ್ಮನೇಪದಿ ರೂಪ, ಆದರೆ ತವತ್ ಪ್ರತ್ಯಯದಲ್ಲಿ ಚೇಂಜ್ ಆಗಲ್ಲ. ವಂದಿತವಾನ್, ವಂದಿತವತಿ, ವಂದಿತವತ್. ಶುಭ ಧಾತುವಿನಿಂದ ಶೋಭತೆ, ಶೋಭಿಸುವಂಥದ್ದು. ಶುಭಿತವಾನ್, ಶುಭಿತವತಿ, ಶುಭಿತವತ್. ದ್ರೈ ಅಂದರೆ ನಿದ್ರಾತಿ ಎನ್ನುವಂಥದ್ದಕ್ಕೆ ಧಾತು ದ್ರೈ ಅನ್ನುವಂಥದ್ದು. ದ್ರಾಣವಾನ್, ದ್ರಾಣವತಿ, ದ್ರಾಣವತ್ ಅಂತ ತವತ್ ಪ್ರತ್ಯಯದ ರೂಪವಾಗ್ತದೆ. ಹಾಗೆ ಕೃ ಧಾತುವಿಗೆ ಕರೋತಿ ಕ್ರಿಯಾಪದ, ಅದಕ್ಕೆ ಕೃತವಾನ್, ಕೃತವತಿ, ಕೃತವತ್ ಅಂತ ಆಗ್ತದೆ. ಹಸ್ ಧಾತು ಹಸತಿ, ಹಸಿತವಾನ್, ಹಸಿತವತಿ, ಹಸಿತವತ್. ನೀ ಧಾತು ತೆಗೆದುಕೊಂಡು ಹೋಗುವಂಥದ್ದು. ನಯತಿ ಕೊಂಡೊಯ್ಯುವುದು ಅಂತ ಹೇಳ್ತೀವಲ್ಲ, ಅಥವಾ ಒಯ್ಯುವುದು ಅಂತ, ಅದಕ್ಕೆ ನೀತವಾನ್, ನೀತವತಿ, ನೀತವತ್. ಅಸ್ ಧಾತು ಅಸ್ತಿ ಇದೆ ಅನ್ನುವಂಥದ್ದಕ್ಕೆ ಆಯಿತು ಅನ್ನುವಂಥದ್ದು. ಇತ್ತು ಅನ್ನುವಂಥದ್ದು ಭೂತವಾನ್, ಭೂತವತಿ, ಭೂತವತ್ ಅಂತ ಆಗ್ತದೆ. ಇವಿಷ್ಟು ಕೆಲವೊಂದು ನಿಮಗೆ ಆಲ್ರೆಡಿ ಬಂದಿರುವಂತಹ ಕ್ರಿಯಾಪದಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಅಂದರೆ ಬೇಸಿಕ್ ಕ್ರಿಯಾಪದಗಳ ರೂಪ. ಹೆಚ್ಚಿನ ಕ್ರಿಯಾಪದಗಳಿಗೆ ಇದೇ ರೂಪ ಇರ್ತದೆ. ಎರಡನೇ ಅಕ್ಷರ ಇಕಾರಕ್ಕೆ ಕನ್ವರ್ಟ್ ಆಗುವಂಥದ್ದು. ಈಗ ಇದನ್ನು ಉಪಯೋಗಿಸಿಕೊಂಡು ಮುಂದಿನ ಎಕ್ಸಸೈಸ್ ಪಾರ್ಟನ್ನು ನೋಡೋಣ. ಇಲ್ಲಿ ಪಿತಾ ಕಷಾಯಂ ಪಿಬತಿ, ತಂದೆಯು ಕಷಾಯವನ್ನು ಕುಡಿಯುತ್ತಾರೆ. ವರ್ತಮಾನ ಕಾಲದಲ್ಲಿದೆ. ಅದಕ್ಕೆ ಆನ್ಸರು ಪಿತಾ ಕಷಾಯಂ. ನಾವು ತವತು ಪ್ರತ್ಯಯಕ್ಕೆ ಪರಿವರ್ತನೆ ಮಾಡ್ತಾ ಇದ್ವಿ. ಪೀತವಾನ್, ಪಿತಾ ಅನ್ನುವಂಥದ್ದು ಪುಲ್ಲಿಂಗ ಇರೋದ್ರಿಂದ ಇಲ್ಲಿ ಸಹ ಪೀತವಾನ್ ಅನ್ನೋದು ಪುಲ್ಲಿಂಗಕ್ಕೆ ಬರ್ತದೆ. ಹಾಗೆ ಅಹಂ ಪುಸ್ತಕಂ ನಯಾಮಿ, ನಾನು ಪುಸ್ತಕವನ್ನು ತೆಗೆದುಕೊಂಡು ಹೋಗ್ತೇನೆ. ಇಲ್ಲಿ ನಾನು ಉತ್ತಮ ಪುರುಷದಲ್ಲಿದ್ದರೂ ಸಹ ಇಲ್ಲಿ ನಾನು ಅನ್ನುವಂಥದ್ದು ಯಾರು ಬರಿತಾ ಇದ್ದೀವಿ ಪುಲ್ಲಿಂಗದಲ್ಲಿದ್ದರೆ ನೀತವಾನ್, ಅಹಂ ಪುಸ್ತಕಂ ನೀತವಾನ್, ಇಲ್ಲ ಅಂದರೆ ನೀತವತಿ ಅಂತ ಬರಿಬೇಕು. ಇಲ್ಲಿ ಮುಂದೆ ಯುವಕ ಆಪಣಂ ಗಚ್ಚತಿ, ಯುವಕನು ಅಂಗಡಿಗೆ ಹೋಗುವನು. ಇಲ್ಲಿ ಯುವಕ ಎನ್ನುವಂಥದ್ದು ಪುಲ್ಲಿಂಗ ಶಬ್ದ ಆಗಿರೋದ್ರಿಂದ ಏಕವಚನ. ಇಲ್ಲಿ ಗಚ್ಚತಿ ಎನ್ನುವಂಥದ್ದು ಯುವಕನು ಅಂಗಡಿಗೆ ಹೋಗುತ್ತಾನೆ. ಅದನ್ನ ಭೂತಕಾಲಕ್ಕೆ ಕನ್ವರ್ಟ್ ಮಾಡ್ತಾ ಯುವಕನು ಅಂಗಡಿಗೆ ಹೋದನು ಅನ್ನುವಲ್ಲಿ ಗಚ್ಚತಿಗೆ ಗತವಾನ್ ಅಂತ ಆಗ್ತದೆ. ಹಾಗೆ ಸಹ ರೋಟಿಕಾಂ ಖಾದತಿ, ಅವನು ರೊಟ್ಟಿಯನ್ನು ತಿನ್ನುತ್ತಾನೆ. ಖಾದತಿ ಇದರ ತವತು ತೆಗೆದುಕೊಂಡ್ರೆ ಖಾದಿತ, ಇಲ್ಲಿ ಸಹ ಅಂತ ಇರೋದ್ರಿಂದ ಪುಲ್ಲಿಂಗ ಆಗಿರೋದ್ರಿಂದ ಪುಲ್ಲಿಂಗ ಶಬ್ದವನ್ನು ತೆಗೆದುಕೊಳ್ಬೇಕು. ಖಾದಿತವಾನ್, ಸಹ ಏಕವಚನದಲ್ಲಿದೆ, ಖಾದಿತವಾನ್ ಅಂತ ಆಗ್ತದೆ. ಮಹಿಳಾ ವಸ್ತ್ರಂ ದದಾತಿ, ಮಹಿಳೆಯು ವಸ್ತ್ರವನ್ನ ಕೊಡುತ್ತಾಳೆ. ಮಹಿಳಾ ಸ್ತ್ರೀಲಿಂಗ ಶಬ್ದ ಏಕವಚನದಲ್ಲಿದೆ, ಆದ್ದರಿಂದ ದದಾತಿ ಅನ್ನುವಂಥದ್ದು ತವತು ಹೋದಾಗ ದತ್ತವತಿ ಅಂತ ಆಗ್ತದೆ. ಮಹಿಳಾ ವಸ್ತ್ರಂ ದತ್ತವತಿ ಅನ್ನುವಂಥದ್ದು ಆನ್ಸರ್. ಬಾಲಕಃ ದ್ವಿಚಕ್ರಿಕಾತಃ ಪತತಿ, ಬಾಲಕನು ದ್ವಿಚಕ್ರಿಕಾತಃ, ಇಲ್ಲಿ ಎಂಡಲ್ಲಿ ತಹ ಬಂದರೆ ಫ್ರಮ್ ದೇರ್ ಅಂತ ಪಂಚಮಿ ವಿಭಕ್ತಿಗೆ ಬರುತ್ತೆ. ಅದು ದ್ವಿಚಕ್ರಿಕಾತಃ, ದ್ವಿಚಕ್ರ ವಾಹನದಿಂದ ಪತತಿ ಬೀಳುತ್ತಾನೆ. ಅದನ್ನು ನಾವು ತವತ್ತು ಯೂಸ್ ಮಾಡಿದಾಗ ಬಾಲಕಃ ಪುಲ್ಲಿಂಗ ಏಕವಚನ, ಅದರಿಂದ ಬಾಲಕಃ ದ್ವಿಚಕ್ರಿಕಾತಃ ಪತಿತವಾನ್ ಅಂತ ಆಗ್ತದೆ. ಪಿತಾಮಹಿ ಚಲಚ್ಚಿತ್ರಂ ಪಶ್ಯತಿ, ಪಿತಾಮಹಿ ಅಂದರೆ ತಂದೆಯ ಅಮ್ಮ, ಅಜ್ಜಿ, ಸ್ತ್ರೀಲಿಂಗ ಶಬ್ದ. ಚಲಚ್ಚಿತ್ರಂ ಚಲನಚಿತ್ರವನ್ನು, ಫಿಲ್ಮನ್ನು, ಪಶ್ಯತಿ ನೋಡುತ್ತಾಳೆ. ಪಿತಾಮಹಿ ಸ್ತ್ರೀಲಿಂಗ ಆಗಿರೋದ್ರಿಂದ ಏಕವಚನದಲ್ಲಿದೆ. ಪಿತಾಮಹಿ ಚಲಚ್ಚಿತ್ರಂ ಪಶ್ಯತಿ ಇರುವಂಥದ್ದು ದೃಷ್ಟವತಿ ಅಂತ ಆಗ್ತದೆ. ಅಹಂ ಗೃಹಪಾಠಂ ಲಿಖಾಮಿ,
ನಾನು ಗೃಹಪಾಠವನ್ನು ಹೋಮ್ವರ್ಕನ್ನು ಬರೆಯುತ್ತೇನೆ. ಇಲ್ಲಿ ನಾನು ಉತ್ತಮ ಪುರುಷದಲ್ಲಿದೆ, ಪುಲ್ಲಿಂಗ ಸ್ತ್ರೀಲಿಂಗ ಇವೆರಡರಲ್ಲಿ ಯಾವುದಾದ್ರೂ ಆಗಬಹುದು. ಆದ್ದರಿಂದ ಅಹಂ ಗೃಹಪಾಠಂ ಏಕವಚನದಲ್ಲಿದೆ. ಲಿಖಾಮಿ ಇದ್ದಿದ್ದು ಐದರ್ ಲಿಖಿತವಾನ್ ಆಗ್ತದೆ, ಇಲ್ಲ ಲಿಖಿತವತಿ. ಅಹಂ ಗೃಹಪಾಠಂ ಲಿಖಿತವತಿ ಅಂತ ಬರಿಬಹುದು. ಹುಡುಗರು ಬರಿಬೇಕಂದ್ರೆ ಅಹಂ ಗೃಹಪಾಠಂ ಲಿಖಿತವಾನ್ ಅಂತ ಬರಿಬಹುದು. ಹಾಗೆ ತ್ವಂ ಮಧ್ಯಮ ಪುರುಷದಲ್ಲಿದೆ. ತ್ವಂ ಕುತ್ರ ಗಚ್ಚಸಿ, ನೀನು ಎಲ್ಲಿಗೆ ಹೋಗುತ್ತಿ. ಇದನ್ನ ಭೂತಕಾಲದಲ್ಲಿ ಹಾಕಿದ್ರೆ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಆಗ್ತದೆ. ಆದರೆ ಇಲ್ಲಿ ತ್ವಂ ಅನ್ನುವಂಥದ್ದು ಮಧ್ಯಮ ಪುರುಷ ಏಕವಚನದಲ್ಲಿದೆ. ಅದಕ್ಕೆ ಗಚ್ಚಸಿ ಅನ್ನುವಂಥದ್ದು ಪುಲ್ಲಿಂಗದಲ್ಲಾದರೆ ಗತವಾನ್, ಸ್ತ್ರೀಲಿಂಗದಲ್ಲಾದರೆ ಗತವತಿ ಅಂತ ಆಗ್ತದೆ. ತ್ವಂ ಕುತ್ರ ಗತವಾನ್ ಅಥವಾ ತ್ವಂ ಕುತ್ರ ಗತವತಿ. ಮಿತ್ರನಿಗೆ ಹೇಳ್ಬೇಕಂದ್ರೆ ತ್ವಂ ಕುತ್ರ ಗತವತ್ ಅಂತ ತಗೊಬಹುದು, ಇಲ್ಲ ಗತವಾನ್ ಅಂತಾನೆ ಹಾಕಬಹುದು. ಅಶ್ವಾಹ ವನೆ ಧಾವಂತಿ, ಅಶ್ವಗಳು ವನದಲ್ಲಿ ಧಾವಿಸುತ್ತವೆ. ಅಶ್ವಾಹ ಪುಲ್ಲಿಂಗ ಆದರೆ ಬಹುವಚನದಲ್ಲಿದೆ. ಆದ್ದರಿಂದ ಧಾವಂತಿ ತವತ್ತು ಬಹುವಚನದಲ್ಲಿ ತೆಗೆದುಕೊಳ್ಬೇಕು. ಧಾವಿತವಾನ್ ಅನ್ನುವಂಥದ್ದು ಪುಲ್ಲಿಂಗ ಆಗಿರೋದ್ರಿಂದ ಏಕವಚನದಲ್ಲಿ ಧಾವಿತವಾನ್ ಆಯಿತು. ಧಾವಿತವಾನ್, ಧಾವಿತವಂತವು, ಧಾವಿತವಂತಹ ರೂಪ, ಅದರಿಂದ ಧಾವಿತವಂತಹ ಅಂತ ಆಗ್ತದೆ. ಅಶ್ವಾಹ ವನೆ ಧಾವಿತವಂತಹ. ಬಾಲಿಕಾಹ ಶೀಘ್ರಂ ಆಗಚ್ಚಂತಿ. ಇಲ್ಲಿ ಬಾಲಿಕಾಹ ಬಹುವಚನದಲ್ಲಿದೆ. ಶೀಘ್ರಂ ಆಗಚ್ಚಂತಿ, ಆಗಚ್ಚಂತಿ ಇರುವಂಥದ್ದು ಆಗಚ್ಚತಿ, ಆಗತವತಿ ಅಂತ ಆಗ್ತದೆ ಏಕವಚನದಲ್ಲಿ. ಆಗತವತ್ಯಃ ಅನ್ನುವಂಥದ್ದು ಬಹುವಚನದಲ್ಲಿ. ಆದ್ದರಿಂದ ಬಾಲಿಕಾಹ ಶೀಘ್ರಂ ಆಗತವತ್ಯಃ. ಹಾಗೆ ವಯಂ ಸಮುದ್ರ ತೀರೆ ಪಯೋಹಿಮಂ ಖಾದಾಮಃ. ನಾವು ಸಮುದ್ರ ತೀರದಲ್ಲಿ ಪಯೋಹಿಮಂ ಅಂದರೆ ಐಸ್ ಕ್ರೀಮ್ ಅಂತ ತಗೊಬಹುದು. ಖಾದಾಮಃ ತಿನ್ನೋಣ, ತಿನ್ನುತ್ತೇವೆ ಅಂತ. ಭೂತಕಾಲಕ್ಕೆ ತಿಂದೆವು ಅಂತ ಆಗಬೇಕು. ಇಲ್ಲಿ ವಯಂ ಅಂತ ಬಂದಾಗ ಇಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಇರಬಹುದು, ಇಬ್ಬರು ಹುಡುಗರು ಇರಬಹುದು, ಇಬ್ಬರು ಹುಡುಗಿಯರು ಇರಬಹುದು. ಆಗ ಸಾಮಾನ್ಯವಾಗಿ ಪುಲ್ಲಿಂಗ ಶಬ್ದವನ್ನೇ ತೆಗೆದುಕೊಳ್ತೇವೆ. ಅದರಿಂದ ವಯಂ ಬಹುವಚನದಲ್ಲಿದೆ. ವಯಂ ಸಮುದ್ರ ತೀರೆ ಪಯೋಹಿಮಂ ಖಾದಿತವಾನ್ ಇದ್ದಿದ್ದು ಖಾದಿತವಂತಹ ಅಂತ ತಗೊಳ್ಬಹುದು. ವಯಂ ಸಮುದ್ರ ತೀರೆ ಪಯೋಹಿಮಂ ಖಾದಿತವಂತಹ. ಈ ಚಾಪ್ಟರ್ನಲ್ಲಿ ಭೂತಕಾಲದಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳುವಂತಹ 3 ವಿಷಯಗಳನ್ನು, 3 ರೀತಿಯಲ್ಲಿ ನಾವು ಪಾಸ್ಟ್ ಟೆನ್ಸ್ ಕ್ರಿಯಾಪದಗಳನ್ನು ಹೇಗೆ ಹೇಳಬಹುದು ಅನ್ನೋದನ್ನ ಕೊಟ್ಟಿದ್ದಾರೆ. ಮೊದಲನೆಯದಾಗಿ ತವತು ಪ್ರತ್ಯಯ. ಈಗ ಸ್ಮ ಎಂಬುವಂತಹ ಅವ್ಯಯವನ್ನ ಆಗಲೇ ನಾನು ಹೇಳಿದ ಹಾಗೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ವರ್ತಮಾನ ಕಾಲ ಕ್ರಿಯಾಪದೇನ ಸಹ ಸ್ಮ ಇತಿ ಅವ್ಯಯಸ್ಯ ಯೋಜನೇನ ಭೂತಕಾಲಸ್ಯ ಅರ್ಥಃ ಭವತಿ. ವರ್ತಮಾನಕಾಲ ಕ್ರಿಯಾಪದೇನ ಸಹ ಸ್ಮ ಇತಿ ಅವ್ಯಯಸ್ಯ ಯೋಜನೇನ ಭೂತಕಾಲಸ್ಯ ಅರ್ಥಃ ಭವತಿ. ವರ್ತಮಾನಕಾಲದ ಕ್ರಿಯಾಪದ ಗಚ್ಚತಿ, ಪಠತಿ ಅವುಗಳ ಜೊತೆಗೆ ಸ್ಮ ಎನ್ನುವಂತಹ ಅವ್ಯಯವನ್ನು ನಾವು ಸೇರಿಸೋದ್ರಿಂದ ಅದು ಭೂತಕಾಲದ ಅರ್ಥವನ್ನು ಕೊಡ್ತದೆ. ಅದು ಸ್ವಲ್ಪ ಈಸಿಯಾಗಿ ಬರುವಂಥದ್ದು ನಮಗೆ. ಯಥಾ ಸಹ ಬಾಲ್ಯೇ ಪುಸ್ತಕಾನಿ ಪಠತಿ, ಇದು ವರ್ತಮಾನ ಕಾಲದಲ್ಲಿದೆ. ಇದಕ್ಕೆ ಪಠತಿ, ಇದಕ್ಕೆ ಸ್ಮ ಅಂತ ಕೊಟ್ಟರೆ ಪಠತಿ ಸ್ಮ ಓದುತ್ತಿದ್ದಳು, ಸಹ ಓದುತ್ತಿದ್ದನು, ಸಹ ಅವನು ಬಾಲ್ಯಕಾಲದಲ್ಲಿ ಪುಸ್ತಕಗಳನ್ನು ಓದುತ್ತಿದ್ದನು. ಇಲ್ಲಿ ನಾವು ಇದಕ್ಕೆ 3 ಲಿಂಗಗಳಲ್ಲಿ ಸೇಮ್ ಇರೋದ್ರಿಂದ ಸ್ವಲ್ಪ ಈಸಿಯಾಗಿ ಬರಿಬಹುದು ನಾವು. ಅದರ ಇನ್ನೊಂದು ರೂಪ ಅಪಠತ್, ಲಂಗ್ಲಕಾರ ಅಂತ ತೆಗೆದುಕೊಂಡಾಗ ಅಪಠತ್ ಅಂತ ಆಗ್ತದೆ. ನಾವು ಆಗಲೇ ನೋಡಿದ ಹಾಗೆ ಈ ಟೇಬಲ್ ಅವಧತ್ ತರಹ ಅಪಠತ್ ಅಂತ ಬರ್ತದೆ. ಈಗ ಈ ಸ್ಮ ಎನ್ನುವಂತಹ ಅವ್ಯಯವನ್ನು ಉಪಯೋಗಿಸಿಕೊಂಡು ಒಂದು ವರ್ಕ್ಶೀಟ್ ಅನ್ನು ಕೊಟ್ಟಿದ್ದಾರೆ. ಅನುಚ್ಛೇದೆ ಕೋಷ್ಟಕೇಶು ಕೇಚನ ಧಾತವ ದತ್ತಾಹ ಸಂತಿ. ಇಲ್ಲಿ ಕೆಳಗಡೆ ಕೋಷ್ಟಕ ಅಂದರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೆಲವೊಂದು ಧಾತುಗಳನ್ನು ಕೊಟ್ಟಿದ್ದಾರೆ. ಉಪರಿ ದತ್ತಂ ಅವಧೇಯಾಂಶಂ ಪಠಿತ್ವ, ಇಲ್ಲಿ ಕೊಟ್ಟಿರುವಂತಹ ಅವಧೇಯಾಂಶ ಇದನ್ನು ಅರ್ಥ ಮಾಡಿಕೊಂಡು
ಸ್ಮ ಇತಿ ಅವ್ಯಯಪದಂ ಉಪಯುಜ್ಯ ಅನುಚ್ಛೇದಂ ಪುನಃ ಲಿಖಂತು. ಇಲ್ಲಿ ಕೃಷಕಃ ಪ್ರತಿದಿನಂ ಕೃಷಿಕ್ಷೇತ್ರಂ ಡ್ಯಾಶ್. ಇಲ್ಲಿ ಶೀರ್ಷಕಂ ಲಿಖಂತು. ಶೀರ್ಷಿಕೆ ಅಂದರೆ ಹೆಡ್ಡಿಂಗ್ ಅನ್ನು ಇದನ್ನು ಓದಿದ ನಂತರ ಬರೆಯೋಣ. ಕೃಷಕಃ ರೈತನು ಪ್ರತಿದಿನವೂ ಕೃಷಿ ಕ್ಷೇತ್ರವನ್ನ ಕುರಿತು ಗಚ್ಚತಿ ಹೋಗುತ್ತಿದ್ದ. ಇಲ್ಲಿ ಸ್ಮ ಅನ್ನು ಹಾಕಬೇಕು, ಗಮ್ ಧಾತು ಹಾಕಬೇಕು. ಇಲ್ಲಿ ಗಚ್ಚ ಇರೋದ್ರಿಂದ ಗಚ್ಚತಿ ಕ್ರಿಯಾಪದ, ಅದಕ್ಕೆ ಸ್ಮ ಹಾಕಬೇಕು. ಗಚ್ಚತಿ ಸ್ಮ. ಜಲಸೇಚನಂ ಕೃ ಧಾತು. ಜಲಸೇಚನ ಅಂದ್ರೆ ನೀರು ಹಾಕೋದು, ತನ್ನ ಗಿಡಗಳಿಗೆ ನೀರು ಹಾಕುವುದನ್ನ ಮಾಡುತ್ತಿದ್ದ. ಕೃ ಧಾತುವಿಗೆ ಕರೋತಿ ಅಂತ ಆಗ್ತದೆ ಕ್ರಿಯಾಪದ, ಅದಕ್ಕೆ ಸ್ಮ. ಕರೋತಿ ಸ್ಮ. ಜಲಸೇಚನಂ ಕರೋತಿ ಸ್ಮ. ಕೀಟಾನಾಂ ನಿವಾರಣಾರ್ಥಂ ಜೈವೌಷಧಂ ಡ್ಯಾಶ್ ಸ್ಥಾಪೈ ಅಂತ ಇದೆ. ಕೀಟಗಳ ನಿವಾರಣೆ, ತನ್ನ ಗಿಡಗಳಿಗೆ ಹುಳ ಬರದೇ ಇರೋ ಥರ ಜೈ ಔಷಧಂ ಅಂದರೆ ರಾಸಾಯನಿಕಗಳನ್ನ, ಗೊಬ್ಬರಗಳನ್ನು, ಜೈ ಔಷಧ ಅಂದರೆ ಗೊಬ್ಬರಗಳನ್ನು ಸ್ಥಾಪಯತಿ ಹಾಕ್ತಾ ಇದ್ದ. ಸ್ಥಾಪಯತಿ ಅಂತ ಕ್ರಿಯಾಪದ ಆಗ್ತದೆ ಇಲ್ಲಿ. ಸ್ಥಾಪಯತಿ ಸ್ಮ. ಕ್ರಿಯಾಪದ ಹಾಗೆ ಸ್ಮ ಎರಡು ಬೇರೆ ಬೇರೆ ಶಬ್ದಗಳನ್ನಾಗಿ ಬರಿಬೇಕು. ಸಹ ಕೃಷಿ ಕಾರ್ಯಂ ಸಮ್ಯಕ್ ಜ್ಞಾಧಾತು. ಜ್ಞಾಧಾತುವಿನಲ್ಲಿ ಜಾನಾತಿ ಅಂತ ಬರ್ತದೆ, ತಿಳಿದಿದ್ದ. ಅವನು ಕೃಷಿ ಕಾರ್ಯವನ್ನು ಚೆನ್ನಾಗಿ ತಿಳಿದಿದ್ದ. ಜಾನಾತಿ ಸ್ಮ ಅಂತ ಆಗ್ತದೆ. ಅತಃ ಅನ್ಯೇ ಕೃಷಕಾಃ ಸಂಶಯೇನ ಪೃಚ್ಛಧಾತು. ಆದ್ದರಿಂದ ಬೇರೆ ಕೃಷಿಕರು ಸಂಶಯಗಳನ್ನು ಅವನಲ್ಲಿ ಪೃಚ್ಛತಿ ಕೇಳುತ್ತಿದ್ದರು. ಪೃಚ್ಛತಿ ಸ್ಮ ಅಂತ ಆಗ್ತದೆ. ಸಹ ಸ್ವಾಭಿಮಾನೇನ ಜೀವ್ ಧಾತು. ಅವನು ಸ್ವಾಭಿಮಾನದಿಂದ ಅಂದರೆ ಬೇರೆಯವರ ಮೇಲೆ ಜಾಸ್ತಿ ಡಿಪೆಂಡ್ ಆಗದೆ ಜೀವತಿ ಸ್ಮ ಅಂತ ಆಗ್ತದೆ. ಜೀವತಿ ಅನ್ನೋದು ಕ್ರಿಯಾಪದ, ಜೀವತಿ ಸ್ಮ. ಅತಃ ಅಹಂ ಕೃಷಕಃ ಭೂಮಿಪುತ್ರಃ ಇತಿ ಸಾಭಿಮಾನಂ ಡ್ಯಾಶ್. ಆದ್ದರಿಂದ ಸ್ವಾಭಿಮಾನದಿಂದ ಅವನು ಜೀವಿಸ್ತಾ ಇದ್ದ. ತನ್ನನ್ನು ತಾನು ಏನಂತ ಕರೆದುಕೊಳ್ತಿದ್ದ? ನಾನು ಭೂಮಿಪುತ್ರ ಕೃಷಿಕ ಅಂತ. ನಾನು ಕೃಷಿಕ, ನನ್ನ ಅಮ್ಮ ಭೂಮಿ ತಾಯಿ, ಭೂಮಿ ತಾಯಿಯ ಮಗ ನಾನು ಅಂತ ಅಭಿಮಾನದಿಂದ ಹೇಳ್ತಾ ಇದ್ದ. ವದತಿ ಸ್ಮ. ಸಹ ಕ್ಷೇತ್ರೆ ಗೋಮಯಂ ಡ್ಯಾಶ್. ಅವನು ತನ್ನ ಕ್ಷೇತ್ರ ಅಂದರೆ ತನ್ನ ಫೀಲ್ಡ್, ತನ್ನ ಗದ್ದೆಯಲ್ಲಿ ಗೋಮಯವನ್ನ ಅಂದರೆ ಹಸುವಿನ ಮಲಮೂತ್ರಗಳಿಂದ ಉಂಟಾಗಿದಂತಹ ಗೊಬ್ಬರವನ್ನ ಯೋಜಯತಿ ಹಾಕ್ತಾ ಇದ್ದ. ಅದಕ್ಕೆ ಯೋಜಯತಿ ಸ್ಮ ಅಂತ ಆಗ್ತದೆ. ನ ತು ಕೃತಕಾನ್ ಪದಾರ್ಥಾನ್. ಕೃತಕವಾಗಿರುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇರಲಿಲ್ಲ. ಅವನು ಯಾವಾಗಲೂ ಹಸುವಿನಿಂದ ಮಾಡಿದಂತಹ, ಹಸುವಿನ ಸೆಗಣಿಯಿಂದ ಮಾಡಿದಂತಹ ಗೊಬ್ಬರಗಳನ್ನೇ ಉಪಯೋಗಿಸ್ತಾ ಇದ್ದ. ಯೋಜಯತಿ ಸ್ಮ ಅಂತ ಇಲ್ಲಿ ಆಗ್ತದೆ. ಅತಃ ವ್ರೀಹೇಹೆ ಗುಣವತ್ತ ಅಧಿಕ ಡ್ಯಾಶ್ ಭವಧಾತು. ಆದ್ದರಿಂದ ಅವನು ಕೃತಕ ರಾಸಾಯನಿಕಗಳನ್ನು ಹಾಕ್ತಾ ಇರಲಿಲ್ಲ, ಜೈವಿಕ ಗೊಬ್ಬರವನ್ನು ಹಾಕ್ತಾ ಇದ್ದಿದ್ರಿಂದ ವ್ರೀಹಿ ಅಂದರೆ ಭತ್ತ, ಭತ್ತದ ಗುಣವತ್ತ ಒಂದು ಗುಣಮಟ್ಟ ತುಂಬ ಚೆನ್ನಾಗಿರ್ತಾ ಇತ್ತು. ಭವತಿ ಸ್ಮ ಅಂತ ಇಲ್ಲಿ ಆನ್ಸರ್. ಜನಾಃ ಜಾಲಪುಟ ಮಾಧ್ಯಮೇನ ತಸ್ಯ ತಂಡುಲಂ ಡ್ಯಾಶ್ ಕ್ರೀಣ್ ಧಾತು. ಅವನು ಬೆಳೆದಂತಹ ಭತ್ತ, ಅದರಿಂದ ಅಕ್ಕಿಯನ್ನ ತಯಾರು ಮಾಡ್ತಾ ಇದ್ದ. ತಂಡುಲಂ ಅಂದರೆ ಅಕ್ಕಿ. ಅದನ್ನ ಜನರು ಜಾಲಪುಟ ಮಾಧ್ಯಮೇನ ಅಂದರೆ ಥ್ರೂ ಇಂಟರ್ನೆಟ್, ಆನ್ಲೈನ್ ಸೈಟ್ಗಳ ಮೂಲಕ ತಸ್ಯ ತಂಡುಲಂ ಅವನ ಅಕ್ಕಿಗಳನ್ನು ಕ್ರೀಣ್. ಇಲ್ಲಿ ಜನಾಹ ಇರೋದು ಬಹುವಚನದಲ್ಲಿದೆ, ಆದ್ದರಿಂದ ಕ್ರೀಣಾತಿ, ಕ್ರೀಣತಃ, ಕ್ರೀಣಂತಿ ಸ್ಮ ಅಂತ ಆಗ್ತದೆ. ಕ್ರೀಣಂತಿ ಸ್ಮ. ಏವಂ ತಸ್ಯ ಪರಿವಾರಸ್ಯ ಸರ್ವೇ ಜನಾಃ ಕೃಷಿಕಾರ್ಯೇಣ ಸಸುಖಂ ಡ್ಯಾಶ್ ಜೀವಧಾತುವಿನಲ್ಲಿದೆ. ಏವಂ ಈ ರೀತಿಯಲ್ಲಿ ಅವನು ಜೈವಿಕ ಗೊಬ್ಬರವನ್ನು ಹಾಕಿ ಭತ್ತವನ್ನು ಬೆಳೀತಾ ಇದ್ದ. ಜನರು ಅದನ್ನ ಥ್ರೂ ಇಂಟರ್ನೆಟ್ ಖರೀದಿ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಅವನ ಪರಿವಾರದ ಎಲ್ಲ ಜನರು ಕೃಷಿ ಕಾರ್ಯದಿಂದ
ಆ ಕೆಲಸದಿಂದ ಸುಖಂ ಒಳ್ಳೆಯ ಸುಖ ಜೀವನವನ್ನ ಜೀವತಿ ಸ್ಮ. ಅಲ್ಲಿ ಜೀವ ಧಾತು, ಆದರೆ ಇಲ್ಲಿ ಜನಾಹ ಬಹುವಚನದಿರೋದ್ರಿಂದ ಜೀವತಿ ಜೀವತಃ ಜೀವಂತಿ. ಸೊ ಬಹುವಚನ ಜೀವಂತಿ ಸ್ಮ ಅಂತ ತೆಗೆದುಕೊಳ್ಬೇಕು. ಸಹ ಸರ್ವಾನ್ ಡ್ಯಾಶ್, ಅವನು ಎಲ್ಲರನ್ನೂ ಕುರಿತು ಏನು ಹೇಳ್ತಾ ಇದ್ದ, ವದತಿ ಸ್ಮ. ಸಹ ಇರೋದ್ರಿಂದ ಇಲ್ಲಿ ಸಬ್ಜೆಕ್ಟ್ ಯಾವುದು, ಸಹ ಏಕವಚನದಲ್ಲಿದೆ. ವದತಿ ಸ್ಮ ಹೇಳ್ತಾ ಇದ್ದ. ಕೃಷಕಃ ನ ದೀನಃ ನ ಚ ದರಿದ್ರಃ ಪರಂ ಸರ್ವೇಷಾಂ ಪೋಷಕಃ ಇತಿ. ಕೃಷಿಕ ಅವನು ದೀನನಲ್ಲ, ಅವನು ಬಡವನೂ ಅಲ್ಲ, ಅವನು ಎಲ್ಲರ ಪೋಷಕನೇ ಕೃಷಿಕ. ನಮ್ಮ ದೇಶದ ಒಂದು ಧ್ಯೇಯವೇ ಅದು, ರೈತನು ದೇಶದ ಬೆನ್ನೆಲುಬು ಅಂತ. ಸರ್ವಾನ್ ವದತಿ ಸ್ಮ ಅನ್ನುವಂಥದ್ದು ಇಲ್ಲಿ ಆನ್ಸರ್. ಇಲ್ಲಿ ಈಗ ಶೀರ್ಷಕಂ ಲಿಖಂತು ಅಂತ ಇದೆ. ಇದಕ್ಕೆ ಈ ಅನುಚ್ಛೇದಕ್ಕೆ ಒಂದು ನಾವು ಟೈಟಲ್ ಅನ್ನು ಕೊಡಬೇಕು. ನನ್ನ ಪ್ರಕಾರ ಭೂಮಿಪುತ್ರ ಕೃಷಕಃ ಅಂತ ನಾನು ಟೈಟಲ್ ಅನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಬೇರೆ ಏನಾದರೂ ಟೈಟಲ್ ಅನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ, ಏನಾದರೂ ಟೈಟಲ್ ಸಲಹೆ ಮಾಡೋದಿದ್ರೆ ಕಮೆಂಟಲ್ಲಿ ತಿಳಿಸಿ. ಸ್ವಾಸ್ಥ್ಯ ರಕ್ಷಣಾಯ ನಿಯಮಾಹ ಅಂದರೆ ನಮ್ಮ ಆರೋಗ್ಯದ ರಕ್ಷಣೆಗೋಸ್ಕರ ಯಾವ ನಿಯಮಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ, ಒಂದು ಶ್ಲೋಕದ ಮೂಲಕ ಹೇಳಿದ್ದಾರೆ. ಇಲ್ಲಿ 2 ಶ್ಲೋಕಗಳಿವೆ. ಬ್ರಾಹ್ಮೇ ಮುಹೂರ್ತೆ ಉತ್ತಿಷ್ಠೇತ್ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಸರ್ವಮೇವ ಪರಿತ್ಯಜ್ಯ ಶರೀರಂ ಅನುಪಾಲಯೇತ್. ಬ್ರಾಹ್ಮೇ ಮುಹೂರ್ತೆ ಉತ್ತಿಷ್ಠೇತ್ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಸರ್ವಮೇವ ಪರಿತ್ಯಜ್ಯ ಶರೀರಮನುಪಾಲಯೇತ್. ಭೋಜನಾಂತೆ ಪಿಬೇತ್ ತಕ್ರಂ ವಾಸರಾಂತೆ ಪಿಬೇತ್ ಪಯಃ ನಿಶಾಂತೆ ಚ ಪಿಬೇತ್ ವಾರಿ ತ್ರಿಭಿ ರೋಗೋ ನ ಜಾಯತೆ. ಬ್ರಾಹ್ಮೇ ಮುಹೂರ್ತೆ ಉತ್ತಿಷ್ಠೇತ್. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಬೆಳಗ್ಗೆ ಏಳಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ ದೇವರು ಓಡಾಡುವಂತಹ ಸಮಯ ಅಂತ ಹೇಳ್ತೀವಿ. ನಮ್ಮ ಬುದ್ಧಿಯನ್ನು ಶಾರ್ಪ್ ಮಾಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಸಮಯ. ಇದು ಸಾಮಾನ್ಯವಾಗಿ 3 ರಿಂದ 4, 5 ಗಂಟೆಯ ತನಕ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೇವೆ. ಬೆಳಗ್ಗೆ ನಾವು ನಮ್ಮ ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ತಿಷ್ಠೆ ಏಳಬೇಕು ಎನ್ನುವಂಥದ್ದು ಆರ್ಡರ್ ಇದೆ. ವಿಧಿಲಿಂಗ್ಲಕಾರ ಅಂತ ಕರಿತೇವೆ. ಬ್ರಾಹ್ಮೇ ಮುಹೂರ್ತೆ ಉತ್ತಿಷ್ಠೆ, ನಾವು ಬೆಳಗ್ಗೆ 3 ರಿಂದ 5 ಗಂಟೆಯ ಒಳಗಡೆ ಏಳಬೇಕು. ಯಾಕೆ? ಸ್ವಸ್ಥೋ ರಕ್ಷಾರ್ಥಮಾಯುಷಃ, ನಾವು ಸ್ವಸ್ಥರಾಗಿರ್ಲಿಕ್ಕೆ, ಆರೋಗ್ಯವಂತರಾಗಿರ್ಲಿಕ್ಕೆ, ಹಾಗೆ ನಮ್ಮ ಆಯುಷನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ, ದೀರ್ಘಾಯಸ್ಸಿಗೆ. ನಮ್ಮ ಆರೋಗ್ಯ ಚೆನ್ನಾಗಿದ್ದು ದೀರ್ಘಾಯಸ್ಸನ್ನು ಪಡಿಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ, ದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಎದ್ದು ಏನು ಮಾಡುವಂಥದ್ದು? ಎದ್ದ ತಕ್ಷಣ ಏನು ಮಾಡಬೇಕು ನಾವು? ಹಾಗಿದ್ರೆ ಸರ್ವಮೇವ ಪರಿತ್ಯಜ್ಯ ಶರೀರ ಮನುಪಾಲಯೇತ್. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ವಿ ಅಂದ ತಕ್ಷಣ, ಆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮ ಅಂದರೆ ನಾವು ಏನು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀವಿ, ದಿನನಿತ್ಯ ಮಾಡುವಂತಹ ಕೆಲಸಗಳನ್ನು ಶುರು ಮಾಡುವಂಥದ್ದಲ್ಲ. ಅವೆಲ್ಲವನ್ನ ಬಿಟ್ಟು ಶರೀರಂ ಅನುಪಾಲಯ, ನಮ್ಮ ಶರೀರವನ್ನು ನಾವು ನೋಡ್ಕೊಳ್ಬೇಕು. ಅಂದರೆ ಏನು? ಯೋಗಾಭ್ಯಾಸವನ್ನು ಮಾಡುವಂಥದ್ದು, ಧ್ಯಾನವನ್ನು ಮಾಡುವಂಥದ್ದು, ಮೆಡಿಟೇಷನ್ಗಳನ್ನು, ಧ್ಯಾನವನ್ನು ಮಾಡುವಂಥದ್ದು, ಪ್ರಾಣಾಯಾಮಗಳನ್ನು ಮಾಡುವಂಥದ್ದು, ಈ ರೀತಿ ನಮಗೆ ನಾವು ಸಮಯವನ್ನು ಕೊಟ್ಕೊಳ್ಬೇಕು. ಬ್ರಾಹ್ಮಿ ಅಥವಾ ಅಧ್ಯಯನವನ್ನು ಮಾಡುವಂಥದ್ದು, ಸ್ವಾಧ್ಯಾಯವನ್ನು ಮಾಡುವಂಥದ್ದು, ಯಾವುದು ಮಂತ್ರಗಳನ್ನು ಕಲಿಯುವಂಥದ್ದು. ಆ ಸಮಯದಲ್ಲಿ ನಾವು ಏನಾದರೂ ಕಲಿತ್ರೆ ಅದು ಬಹಳ ಬೇಗ ನಮ್ಮ ತಲೆಯಲ್ಲಿ ಉಳಿತದೆ, ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ಅನ್ನೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದಾಗ ನಾವು ನಮ್ಮ ಕೆಲಸ ಕಾರ್ಯಗಳಿಗೆ ಡೈರೆಕ್ಟಾಗಿ ಹೋಗದೆ ಧ್ಯಾನ, ಪ್ರಾಣಾಯಾಮ, ಯೋಗಾಸನ ಮಾಡುವಂಥದ್ದು, ಹಾಗೆ ವಾಕಿಂಗ್ ಮಾಡುವಂಥದ್ದು ಅಥವಾ ಅಧ್ಯಯನದಲ್ಲಿ ತೊಡಗುವಂಥದ್ದು, ಇವುಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಆಯಸ್ಸನ್ನು ಜಾಸ್ತಿ ಮಾಡ್ತದೆ. ಹಾಗೆ 3 ವಿಷಯವನ್ನು ಹೇಳ್ತಾರೆ ಮುಂದೆ. ಭೋಜನಾಂತೆ ಪಿಬೇತ್ ತಕ್ರಂ. ನಮ್ಮಲ್ಲಿ ಯಾವಾಗಲೂ ಒಂದಿಷ್ಟು ಕನ್ಫ್ಯೂಷನ್ ಇರುತ್ತೆ. ಊಟ ಆದ ನಂತರ ಏನು ಕುಡಿಬೇಕು, ಮಲಗೋಕ್ಕಿಂತ ಮುಂಚೆ ಏನು ಕುಡಿಬೇಕು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಶ್ಲೋಕದಲ್ಲೇ ಹೇಳ್ತಾ ಇದ್ದಾರೆ, ಭೋಜನಾಂತೆ ಪಿಬೇತ್ ತಕ್ರಂ. ನಮ್ಮ ಊಟದ ಕೊನೆಯಲ್ಲಿ ನಾವು ನೀರು ಕುಡಿಬಾರ್ದು, ಅದು ವಿಷ ಆಗ್ತದೆ.
ಊಟದ ಕೊನೆಯಲ್ಲಿ ಏನು ಮಾಡಬೇಕು ನಾವು? ತಕ್ರಮ್ ಅಂದರೆ ಮಜ್ಜಿಗೆಯನ್ನು ಕುಡಿಬೇಕು. ಅದು ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ. ನಾವು ಊಟದ ಕೊನೆಯಲ್ಲಿ ನೀರನ್ನು ಕುಡಿದರೆ ಅದು ನಮ್ಮ ಪಚನ ಕ್ರಿಯೆಯನ್ನು ಕಮ್ಮಿ ಮಾಡ್ತದೆ. ಅಗ್ನಿ ಇದೆ ನಮ್ಮ ದೇಹದ ಉದರದಲ್ಲಿ ಇರುವ ಅಗ್ನಿಗೆ ನಾವು ನೀರನ್ನು ಸೇರಿಸಿದಾಗ ಅದು ನಮ್ಮ ಪಚನ ಕ್ರಿಯೆಯನ್ನು ಕುಂಠಿತಗೊಳಿಸ್ತದೆ. ಅದೇ ತಕ್ರಮ್ ಮಜ್ಜಿಗೆಯನ್ನು ನಾವು ಕುಡಿದರೆ ಅದು ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡ್ತದೆ. ಆದ್ದರಿಂದ ಭೋಜನಾಂತೆ ಪಿಬೇತ್ ತಕ್ರಮ್. ಹಾಗೆ ವಾಸರಾಂತೆ ಪಿಬೇತ್ ಪಯಃ. ವಾಸರ ಅಂದರೆ ದಿನ. ಇಲ್ಲಿ ದಿನದ ಅಂತ್ಯದಲ್ಲಿ ಅಂದರೆ ರಾತ್ರಿ ಮಲಗುವ ಮುಂಚೆ ಏನು ಮಾಡಬೇಕು ನಾವು? ಪಯಃ. ಪಯಃ ಅಂದರೆ ಪಯಸ್ ಶಬ್ದ ಇದು. ನೀರು ಅಂತನೂ ಆಗ್ತದೆ, ಹಾಲು ಅಂತನೂ ಆಗ್ತದೆ, ಆಹಾರ ಅಂತನೂ ಆಗ್ತದೆ, ಅನ್ನ ಅಂತನೂ ಆಗ್ತದೆ. ಆದರೆ ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಇಲ್ಲಿ ಏನು ಅರ್ಥ ಅಂದರೆ ಪಯಃ ಅಂದರೆ ದುಗ್ಧ ಅಂದರೆ ಹಾಲು. ನಾವು ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಹಾಲನ್ನು ಕುಡಿದು ಮಲಗಬೇಕು. ಭೋಜನ ಅಂತೆ ಊಟದ ಕೊನೆಯಲ್ಲಿ ಮಜ್ಜಿಗೆಯನ್ನು ಕುಡಿಬೇಕು, ದಿನದ ಕೊನೆಯಲ್ಲಿ ಹಾಲನ್ನು ಕುಡಿಬೇಕು. ಹಾಗೆ ನಿಶಾಂತೇಚ ಪಿಬೇತ್ ವಾರಿ. ನಿಶಾ ಅಂದರೆ ರಾತ್ರಿ, ರಾತ್ರಿಯ ಅಂತ್ಯ ಅಂದರೆ ಏನು? ಬೆಳಗ್ಗೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀವಿ, ಆಗ ಎದ್ದಾಗ ಏನು ಕುಡಿಬೇಕು? ವಾರಿ. ವಾರಿ ಅಂದರೆ ನೀರು, ನೀರನ್ನು ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಬೇಕು. ಅದಕ್ಕೂ ಲಿಮಿಟ್ ಅಂತ ಇದೆ. ನೀರನ್ನು ಕುಡಿಬೇಕು. ಪ್ರತಿ ಊಟದ ನಂತರ ತಕ್ರಮ್ ಮಜ್ಜಿಗೆಯನ್ನು ಕುಡಿಬೇಕು. ಹಾಗೆ ದಿನದ ಕೊನೆಯಲ್ಲಿ ರಾತ್ರಿ ಮಲಗುವ ಮುಂಚೆ ಹಾಲನ್ನು ಕುಡಿಬೇಕು. ತ್ರಿಭಿ ರೋಗೋ ನ ಜಾಯತೆ. ಈ ಮೂರನ್ನು ಮಾಡುವುದರಿಂದ ರೋಗಗಳು ಬರುವುದಿಲ್ಲ ಅನ್ನುವಂಥದ್ದು ಈ ಒಂದು ಶ್ಲೋಕ, 2 ಶ್ಲೋಕಗಳ ಒಂದು ಅರ್ಥ. ಬ್ರಾಹ್ಮೇ ಮೂರ್ತೆ ಉತ್ತಿಷ್ಠೇತ್ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಸರ್ವಮೇವ ಪರಿತ್ಯಜ್ಯ ಶರೀರಮನುಪಾಲಯೇತ್ ಭೋಜನಾಂತೆ ಪಿಬೇತ್ ತಕ್ರಮ್ ವಾಸರಾಂತೆ ಪಿಬೇತ್ ಪಯಃ ನಿಶಾಂತೆ ಚ ಪಿಬೇತ್ ವಾರಿ ತ್ರಿಭೀರೋಗೋ ನ ಜಾಯತೆ. ಇಲ್ಲಿ ಮುಂದೆ ಯೋಗ್ಯತಾ ವಿಸ್ತರದಲ್ಲಿ ಭೂತಕಾಲ ಗತಕಾಲಂ ಜ್ಞಾಪಯತಿ. ನಾವು ಭೂತಕಾಲ ಅಂತ ಹೇಳಿದ್ವಿ, ಪಾಸ್ಟ್ ಟೆನ್ಸ್. ಏನನ್ನ ಹೇಳ್ತೇವೆ? ಗತಕಾಲಂ, ಹಿಂದೆ ಆಗಿದ್ದನ್ನ ತಿಳಿಸ್ತದೆ. ಧಾತುನ ಸಹ ಇಲ್ಲಿ ಮುಂದೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಭೂತಕಾಲದಲ್ಲಿ ನಾವು ಈ ಚಾಪ್ಟರ್ನಲ್ಲಿ 3 ರೀತಿಯಲ್ಲಿ ಕ್ರಿಯಾಪದವನ್ನ ಭೂತಕಾಲದಲ್ಲಿ ಹೇಳುವಂಥದ್ದನ್ನ ನೋಡಿದ್ವಿ. ಅದನ್ನೇ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ. ಧಾತುನ ಸಹ ಕ್ತವತು ಇತಿ ಪ್ರತ್ಯಯಸ್ಯ ಯೋಜನೆಯನ್ನ ಅಪಿ ಭೂತಕಾಲಾರ್ಥಕಾನಿ ಪದಾನಿ ಭವಂತಿ. ಧಾತುಗಳ ಜೊತೆಯಲ್ಲಿ ಕ್ತವತು ಪ್ರತ್ಯಯದ ಯೋಜನೆಯಿಂದಲೂ ಸಹ ಭೂತಕಾಲಾರ್ಥಕ ಪದಗಳು ಬರ್ತವೆ. ಪಠ ಪ್ಲಸ್ ಕ್ತವತು, ಪಠಿತವಾನ್ ಪುಲ್ಲಿಂಗ, ಪಠಿತವತಿ ಸ್ತ್ರೀಲಿಂಗ. ಹಿಂದೆ ಕೊಟ್ಟಿರುವಂಥದ್ದನ್ನೇ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ. ವರ್ತಮಾನ ಕಾಲ ಕ್ರಿಯಾಪದೇನ ಸಹ ಸ್ಮ ಇತಿ ಅವ್ಯಯ ಪದಸ್ಯ ಯೋಜನೆಯನ್ನ ಅಪಿ ಭೂತಕಾಲಾರ್ಥ ಭವತಿ. ವರ್ತಮಾನ ಕಾಲದ ಕ್ರಿಯಾಪದ ಪಠತಿ, ಇದಕ್ಕೆ ಸ್ಮ ಹಾಕಿದರೆ ಪಠತಿ ಸ್ಮ ಭೂತಕಾಲಕ್ಕೆ ಕನ್ವರ್ಟ್ ಆಗ್ತದೆ. ಗಚ್ಚತಿ ಸ್ಮ ಅದು ಸರಿಯಾಗ್ತದೆ. ಗತವಾನ್ ಅಥವಾ ಗತವತಿ ಅನ್ನೋದು ಸರಿಯಾಗ್ತದೆ, ಅಥವಾ ಅಗಚ್ಚತ್ ಅನ್ನುವಂಥದ್ದು ಸರಿಯಾಗ್ತದೆ. ಇಲ್ಲಿ ಗಚ್ಚತಿ ಸ್ಮ ಹಾಗೆ ಅಗಚ್ಚತ್ ಅನ್ನುವಂಥದ್ದು 3 ಲಿಂಗಗಳಲ್ಲೂ ಸೇಮ್ ಇರ್ತದೆ ಆ ಫಾರ್ಮ್ಗಳು. ಆದರೆ ಗತವಾನ್ ಕ್ತವತು ಪ್ರತ್ಯಯ ಹಾಕಿದಾಗ 3 ಲಿಂಗಗಳಲ್ಲಿ ಡಿಫ್ರೆನ್ಸ್ ಇರ್ತದೆ. ಅದನ್ನೇ ಇಲ್ಲಿ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದು ಟೇಬಲ್ಗಳನ್ನು ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ. ಗಮ್ ಧಾತು ಅಗಚ್ಚತ್ ಭೂತಕಾಲ ಲಂಗ್ಲಕಾರವಾಗಿ ತೆಗೆದುಕೊಂಡ್ರೆ ವರ್ತಮಾನ ಕಾಲದಲ್ಲಿ ಲೆಟ್ಲಕಾರ ಅಂತ ಕರಿತೀವಿ, ಭೂತಕಾಲಕ್ಕೆ ಲಂಗ್ಲಕಾರ ಅಂತ ಕರಿತೀವಿ, ಅಗಚ್ಚತ್ ಅಂತ ಆಗ್ತದೆ. ಅದನ್ನು ಕತವತು ಹಾಕಿದರೆ ಗತವಾನ್ ಅಥವಾ ಗತವತಿ, ಸ್ಮ ಪ್ರಯೋಗದಲ್ಲಿ ಗಚ್ಚತಿ ಸ್ಮ. ಅದೇ ರೀತಿಯಲ್ಲಿ ನಾವು ಆಗಲೇ ಒಂದು ಟೇಬಲ್ ಅಲ್ಲಿ ನೋಡಿದ ಹಾಗೆ ಎಲ್ಲ ಕ್ರಿಯಾಪದಗಳ ಧಾತು ಇದೆ, ಕೆಲವೊಂದು ಅಲ್ಲಿ ಇಲ್ಲ, ಅದನ್ನು ಮಾತ್ರ ನೋಡೋಣ. ಗಾ ಇಲ್ಲಿ ಗೈ ಅಂತ ಹಾಕಬೇಕು. ಶೃಣೋತಿ ಅಶೃಣೋತ್ ಅನ್ನುವಂಥದ್ದು ಲಂಗ್ಲಕಾರದಲ್ಲಿ. ಶ್ರುತವಾನ್ ಶ್ರುತವತಿ ಶೃಣೋತಿ ಸ್ಮ. ಜ್ಞ ಜಾನಾತಿ ಅಜಾನಾತ್ ಅಂತ ಲಂಗ್ಲಕಾರದಲ್ಲಿ ಆಗ್ತದೆ. ಜ್ಞಾತವಾನ್ ಜ್ಞಾತವತಿ ಜಾನಾತಿ ಸ್ಮ ಅಂತೆ ಇಲ್ಲಿ ಸ್ಮ ಪ್ರಯೋಗ. ಹಾಗೆ ದೃಶ್ಯ ಆಗಿದೆ. ಸ್ಥಾ ತಿಷ್ಠತಿ ಅತಿಷ್ಠತ್ ಅಂತ ಲಂಗ್ಲಕಾರದಲ್ಲಿ. ಸಹ ಅತಿಷ್ಠತ್, ಸಾ ಅತಿಷ್ಠತ್, ತದ್ ಅತಿಷ್ಠತ್. ಆದರೆ ಕ್ತವತ್ವದಲ್ಲಿ ಸಹ ಸ್ಥಿತವಾನ್, ಸಾ ಸ್ಥಿತವತಿ ಅಂತಾಯಿತು. ಸ್ಮ ಪ್ರಯೋಗ
ಸಹ ತಿಷ್ಠತಿ ಸ್ಮ, ಸಾ ತಿಷ್ಠತಿ ಸ್ಮ, ತತ್ ತಿಷ್ಠತಿ ಸ್ಮ ಮೂರರಲ್ಲೂ ಆಗ್ತದೆ. ಇಲ್ಲಿ ತವತು ಪುಲ್ಲಿಂಗ ಸ್ತ್ರೀಲಿಂಗ ಎರಡನ್ನ ಮಾತ್ರ ಕೊಟ್ಟಿದ್ದಾರೆ. ನಪುಂಸಕಲಿಂಗದಲ್ಲೂ ರೂಪ ಇರ್ತದೆ. ಮುಂದೆ ಪರಿಯೋಜನ ಕಾರ್ಯಂ ಪರಹಿತಾರ್ಥಂ ಸೇವಾರತಾನಾಂ ಪ್ರೇರಕಾಣಾಂ ಮಹಾತ್ಮನಾಂ ಜೀವನ ಸಂಬದ್ಧಾಂ ಕಥಾಂ ಸಂಗ್ರಹಣಂತು. ಬೇರೆಯವರ ಪರೋಪಕಾರವನ್ನು, ಬೇರೆಯವರಿಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಮಹಾತ್ಮರ ಜೀವನ ಒಂದು ಅವರ ಕಥೆಗಳನ್ನು ನೀವು ಸಂಗ್ರಹಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಸ್ಮಾಕಂ ಸಮಾಜೆ ಕುಟುಂಬೇ ವಾ ಸೇವಾ ಕಾರ್ಯಂ ಕುರ್ವತಃ ಜನದ್ವಯಸ್ಯ ವಿವರಣಂ ಲಿಖಂತು. ನಮ್ಮ ಸಮಾಜದಲ್ಲಿ ಅಂದರೆ ನಮ್ಮ ಸುತ್ತಮುತ್ತಲೇ ಎಷ್ಟೊಂದು ಜನ ಇರ್ತಾರೆ ಸೇವಾ ಭಾವನೆಯಿಂದ ಇರುವವರು. ಅಥವಾ ನಮ್ಮ ಕುಟುಂಬದಲ್ಲೇ ಯಾರಾದರೂ ಇರಬಹುದು. ಅಂತಹ ಇಬ್ಬರು ಜನರ ವಿವರಣೆಯನ್ನ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಇವುಗಳು ಅಸೈನ್ಮೆಂಟ್ ಆಗಿ ಬರ್ತಿವೆ. ಭವತಾಂ ಪರಿವೇಶೆ ವಿದ್ಯಮಾನಾನಾಂ ಆಯುರ್ವೇದೀಯ ಸಸ್ಯಾನಾಂ ಪದಾರ್ಥಾನಾಂ ಚ ನಾಮಾನಿ ಲಿಖಂತು ತೇಷಾಂ ಸ್ವಾಸ್ಥ್ಯ ರಕ್ಷಣಾ ಲಾಭಾನ್ ಲಿಖಂತು. ನಮ್ಮ ಸುತ್ತಲೂ ಇರುವಂತಹ ಆಯುರ್ವೇದ ಗಿಡಗಳು, ಹಿತ್ತಲ ಗಿಡ ಮದ್ದಲ್ಲ ಅಂತೀವಿ, ನಮ್ಮ ಮನೆಯಲ್ಲಿಯೇ ಒಂದಿಷ್ಟು ಗಿಡಗಳು ಇರಬಹುದು, ಅವುಗಳ ಹೆಸರುಗಳನ್ನು ಬರಿಬೇಕು. ಹಾಗೆ ಅವುಗಳಿಂದ ಆಗೋ ಲಾಭ ಏನು, ಉದಾಹರಣೆಗೆ ಒಂದೆಲಗ ಇರಬಹುದು, ಹಾಗೆ ಕರಿಬೇವಿನ ಸೊಪ್ಪು ಇರಬಹುದು, ತುಳಸಿ, ಪುದೀನ, ಈ ರೀತಿಯ ಗಿಡಗಳ ಹೆಸರುಗಳನ್ನು, ಆಯುರ್ವೇದ ಹೆಸರುಗಳನ್ನು ಬರೆದು ಅವುಗಳ ಒಂದು ಪ್ರಯೋಜನವನ್ನು ಬರಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಥಾ ಬಿಲ್ವಂ ಪಾಚನಕ್ರಿಯಾಂ ವರ್ಧತೆ, ಬಿಲ್ವ ಪತ್ರ ನಮ್ಮ ಪಚನಕ್ರಿಯೆ ಜೀರ್ಣಶಕ್ತಿಯನ್ನು ವರ್ಧಿಸ್ತದಂತೆ. ಲವಂಗಂ ದಂತ ಸಮಸ್ಯಾ ಕಾಸಂ ಚ ನಾಶಯತಿ, ಲವಂಗ ಕ್ಲೋ ಅನ್ನುವಂಥದ್ದು ನಮ್ಮ ಹಲ್ಲಿನ ಸಮಸ್ಯೆಗಳನ್ನು ಹಾಗೆ ಶೀತವನ್ನು ಗುಣಪಡಿಸ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಉದಾಹರಣೆ. ಆ ರೀತಿ ಕೆಲವೊಂದು ಸಸ್ಯಗಳ ಹೆಸರುಗಳನ್ನು ಬರೆದು ಲಾಭಗಳನ್ನು ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅಧಃ ಕಾನಿಚನ ಚಿತ್ರಾಣಿ ವಾಕ್ಯಾನಿ ಚ ಸಂತಿ, ಇಲ್ಲಿ ಕೆಲವೊಂದು ಚಿತ್ರಗಳಿವೆ, ಅದಕ್ಕೆ ರಿಲೇಟೆಡ್ ವಾಕ್ಯಗಳು ಇವೆ. ಚಿತ್ರಾಣಿ ಪಶ್ಯಂತು ವಾಕ್ಯಾನಿ ಪಠಂತು ಇದಾನಿಂ ಉಚಿತಂ ವಾಕ್ಯಂ ಚಿತ್ರೇಣ ಸಹ ಯೋಜಯಂತು. ಇಲ್ಲಿ ವಾಕ್ಯಗಳು ಒಂದಕ್ಕೊಂದು ಇಲ್ಲಿ ರಿಲೇಟೆಡ್ ಇಲ್ಲ, ನಾವು ಮ್ಯಾಚ್ ಮಾಡಿ ಬರಿಬೇಕಾಗ್ತದೆ. ಮೊದಲಿಗೆ ಈ ವಾಕ್ಯಗಳು ಏನು ಅನ್ನೋದನ್ನ ನೋಡ್ಕೊಳ್ಳೋಣ. ಧೇನುರ್ಮಾತಾ ಪರಮಶಿವ, ಧೇನು ಅಂದ್ರೆ ಹಸು, ಹಸು ಗೋಮಾತೆ ಅನ್ನುವಂಥದ್ದು ದೇವರು ಅನ್ನುವಂಥ ರೀತಿಯಲ್ಲಿ ಇದು ಹೇಳ್ತಾ ಇದೆ, ದೇವತೆ ಅನ್ನುವ ರೀತಿಯಲ್ಲಿ. ನಿತ್ಯಂ ಮಾತಾಪಿತ್ರೋಹ ಸೇವಾ, ನಿತ್ಯವೂ ತಂದೆ ತಾಯಿಯ ಸೇವೆಯನ್ನು ಮಾಡಬೇಕು. ರೋಗಾತುರಾಣಾಂ ಉಪಚಾರ, ಅಂದರೆ ರೋಗದಲ್ಲಿ ಇರುವವನಿಗೆ ಉಪಚಾರವನ್ನು ಮಾಡುವಂಥದ್ದು. ಗೃಹ ಕಾರ್ಯೇಶು ಭಗಿನ್ಯಾ ಸಹಾಯಂ, ಗೃಹ ಕಾರ್ಯದಲ್ಲಿ ಮನೆ ಕೆಲಸ ಮಾಡೋದ್ರಲ್ಲಿ ಭಗಿನಿ ಅಂದರೆ ಅಕ್ಕ, ಸಹೋದರಿಗೆ ಸಹಾಯವನ್ನು ಮಾಡುವುದು. ಪರಸ್ಪರಂ ಕಾರ್ಯಕರಣೆ ಸಹಾಯಂ, ಪರಸ್ಪರ ಕೆಲಸ ಮಾಡುವುದರಲ್ಲಿ, ಯಾವುದೋ ಒಂದು ಕೆಲಸದಲ್ಲಿ ಸಹಾಯವನ್ನು ಮಾಡಿಕೊಳ್ಳುವಂಥದ್ದು ಒಬ್ರಿಗೊಬ್ರು. ಇಲ್ಲಿ ನಾವು ನೋಡಿದ್ರೆ ಇದಕ್ಕೆ ಭಗಿನ್ಯಾ ಗೃಹ ಕಾರ್ಯೇಶು ಭಗಿನ್ಯಾ ಸಹಾಯಂ, ಇದನ್ನು ನಾವು ಹಾಕ್ಬೋದು. ಹಾಗೆ ಇಲ್ಲಿ ಒಬ್ಬರಿಗೊಬ್ಬರು ಒಂದು ಚಿತ್ರವನ್ನು ಬಿಡಿಸುವುದರಲ್ಲಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ, ಆದ್ರಿಂದ ಇದನ್ನ ನಾವು ಪರಸ್ಪರ ಕಾರ್ಯಕರಣೆ ಸಹಾಯಂ ಇದಕ್ಕೆ ಮ್ಯಾಚ್ ಮಾಡಬಹುದು. ಹಾಗೆ ಅಪ್ಪ ಅಮ್ಮನಿಗೆ ನೀರನ್ನು ತಂದು ಕೊಡ್ತಾ ಇದ್ದಾನೆ ಅಂದ್ರೆ ಇಲ್ಲಿ ನಿತ್ಯಂ ಮಾತಾ ಪಿತ್ರೋಹ ಸೇವಾ ಇದಕ್ಕೆ ಅಟ್ಯಾಚ್ ಮಾಡಬಹುದು. ಧೇನು ಮಾತಾ, ಧೇನುರ್ಮಾತಾ ಪರಮಶಿವ, ಗೋಮಾತೆಯ ಒಂದು ಪೂಜೆಯನ್ನ ಮಾಡ್ತಾ ಇದ್ದಾಳೆ, ಸೇವೆಯನ್ನ ಮಾಡ್ತಾ ಇದ್ದಾಳೆ, ಆದ್ರಿಂದ ಇದಕ್ಕೆ ಕೊಡ್ಬೋದು. ಹಾಗೆ ರೋಗಾತುರಾಣ ಉಪಚಾರ, ರೋಗದಲ್ಲಿರುವ ಆರೋಗ್ಯ ಇಲ್ಲದೆ ಸರಿ ಇಲ್ಲದವರಿಗೆ ಉಪಚಾರವನ್ನ ಮಾಡುತ್ತದೆ. ಇವೆಲ್ಲ ಸೇವಾ ಭಾವನೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇವಿಷ್ಟು ಈ ಚಾಪ್ಟರ್ನಲ್ಲಿ ಬರುವಂತಹ ಎಕ್ಸಸೈಸ್ ಪಾರ್ಟು. ಈ ವಿಡಿಯೋ ಬಹಳ ಲೆಂತಿ ಆಗಿದೆ, ಆದರೆ ಈ ಚಾಪ್ಟರ್ನಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂತಾಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕೊನೆಯಲ್ಲಿ ಈ ಅನುಚ್ಛೇದಕ್ಕೆ ನಿಮ್ಮದೇ ಆದ ಒಂದು ಶೀರ್ಷಿಕೆಯನ್ನು
ಬರೆದು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.